ಕುಮಾರ ಪಟ್ಟಾಭಿಷೇಕ ಬದುಕು ಜಟಕ ಬಂಡಿ ವಿಚಾರವಾಗಿ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ವು. ನಮ್ಮ ನವಿತಾ, ನನ್ನ ಕಲೀಗ್ ನವಿತಾ ಕೂಡ ಚೆನ್ನಮ್ಮನವ್ರನ್ನ ಇಷ್ಟೊತ್ತು ಮಾತಾಡ್ತಿದ್ರು. ಈಗ ನವಿತಾ ಅವರ ಜೊತೆ ಅವರ ಕುಮಾರಸ್ವಾಮಿ ಅವರ ಸಹೋದರಿ ಇದ್ದಾರೆ. ಸಹೋದರಿ ಅವ್ರನ್ನು ಕೂಡ ನವಿತಾ ಅವರು ಮಾತನಾಡಿಸ್ತಾರೆ. ಓವರ್ ಟು ನವಿತಾ. ಥ್ಯಾಂಕ್ ಯು ಈಶ್ವರ್. ಈಗಾಗಲೇ ಹೇಳಿದಾಗೆ ಚೆನ್ನಮ್ಮ ಅವರು ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ನನ್ನ ಮಗ ಉತ್ತಮವಾದ ಆಡಳಿತವನ್ನ ನಡೆಸ್ತಾನೆ ಅನ್ನುವಂತಹ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ರು. ಹಾಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಈಗ ಕುಮಾರಸ್ವಾಮಿ ಅವರ ತಂಗಿಯಾಗಿರುವ ಸಹೋದರಿ ಶೈಲಜಾ ಅವರಿದ್ದಾರೆ. ಅವರನ್ನು ಕೂಡ ಮಾತನಾಡಿಸೋಣ. ಮೊದಲನೇದಾಗಿ ಈಗಾಗಲೇ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಆ ಖುಷಿ ಕೂಡ ನಿಮ್ಮಲ್ಲಿ ಕಾಣಿಸ್ತಾ ಇದೆ. ಇಡೀ ಮನೆಯಲ್ಲಿ ಹಬ್ಬದ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಏನನ್ಸುತ್ತೆ ಈ ಕ್ಷಣಕ್ಕೆ? ಹೌದು, ಈಗ ಹಬ್ಬದ ವಾತಾವರಣ ಒಂದು ರೀತಿ ಇದೆ. ಯಾಕೆಂದರೆ ಇವತ್ತೊಂದು ರಾಜ್ಯದ ಅತ್ಯುನ್ನತ ಅಧಿಕಾರದಂಥ ಮುಖ್ಯಮಂತ್ರಿ ಪದವಿ ಇವತ್ತು ನನ್ನ ಅಣ್ಣನಿಗೆ ಸಿಕ್ಕಿದೆ. ಹಿಂದೆ ಅವರಾದಾಗ ನಾವು ಇಷ್ಟು ಖುಷಿ ಪಡೋಕ್ಕಾಗಿರಲಿಲ್ಲ. ಯಾಕೆಂದರೆ ಅವತ್ತು ಸ್ವಲ್ಪ ನಮ್ಮ ಅಪ್ಪನ ಅವರ ಒಂದು ರಾಜಕೀಯದ ಯಾವೊಂದು ಪ್ರಿನ್ಸಿಪಲ್ಸ್ ಇತ್ತು, ಇದಕ್ಕೆ ಅಣ್ಣ ಅವತ್ತು ವಿರುದ್ಧವಾಗಿ ಹೋಗಿದ್ದ ಅನ್ನೋ ಒಂದಿದ್ರಿಂದ ಅವತ್ತು ನಾವು ಯಾರೂ ಖುಷಿ ಪಡೋಕ್ಕಾಗಿರಲಿಲ್ಲ ಅವತ್ತು. ಇವತ್ತು ಅಣ್ಣ ಇವತ್ತು ನಮಗೆ ದೈವದ ಒಂದು ಅನುಗ್ರಹ ಅಂತಲೇ ನಾನು ಹೇಳಬೇಕಿದ್ದನ್ನು. ಯಾಕೆಂದರೆ ನನ್ನ ಅಣ್ಣ ಅವನಿಗೆ ಜನಗಳ ಬಗ್ಗೆ ತುಂಬ ಕಾಳಜಿ ಇದೆ. ಅವನು ಒಂದು ಮ್ಯಾನಿಫೆಸ್ಟೋನಲ್ಲಿ ಏನು ಕೊಟ್ಟಿದ್ದ ಅಂತ ಹೇಳಿದ್ರೆ, ಅವನ ಪ್ರತಿಯೊಂದು ಕೂಡ ಬಡವರ ಬಗ್ಗೆ, ಬಡವರಿಗಾಗಿಯೇ ಅವ್ನ ಕಾರ್ಯಕ್ರಮಗಳನ್ನ ಹಾಕೊಂಡು ಅವ್ನು ಮ್ಯಾನಿಫೆಸ್ಟೋದಲ್ಲಿ ಕೊಟ್ಟಿದ್ದಾನೆ. ಬಟ್ ಆದರೂ ಅದು ಇವತ್ತು ಜನಗಳಿಗೆ ತಲುಪುವಲ್ಲಿ ಸ್ವಲ್ಪ ಮಟ್ಟಿಗೆ ವಿಫಲ ಆಗಿದ್ದರಿಂದ ನಮ್ಮ ಅಣ್ಣ ಅನ್ಕೊಂಡಂತ ನಿರೀಕ್ಷಿತ ಮಟ್ಟದಲ್ಲಿ ನಮಗೆ ಫಲಿತಾಂಶ ಸಿಕ್ಕಲಿಲ್ಲ. ಆದರೆ ಒಂದು ದೈವದ ಅನುಗ್ರಹದಿಂದ ಇವತ್ತು ನಮ್ಮ ಅಣ್ಣ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಆ ಒಂದು ಸಂತೋಷ ನಮ್ಮಲ್ಲಿದೆ. ಈ ಸಂತೋಷ ನಮಗೆ ಪರಿಪೂರ್ಣವಾಗಿ ಸಿಗಬೇಕು ಅಂದರೆ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಏನು ಅನ್ಕೊಂಡಿದ್ದಾರೋ, ಇವತ್ತಿಗೆ ಎಷ್ಟೋ ಬಡವ ಜನಗಳಲ್ಲಿ ರೈತ ವರ್ಗ ಆಗಿರ್ಬೋದು, ನಗರ ಪ್ರದೇಶದಲ್ಲೂ ಕೂಡ ಬಡವರಿದ್ದಾರೆ. ಅವರುಗಳ ಒಂದು ನಿರೀಕ್ಷೆ ಮಟ್ಟಕ್ಕೆ ಅವರ ಆಡಳಿತವನ್ನು ಕೊಟ್ಟಾಗ ನಮಗೆ ಇನ್ನೂ ಅತಿ ಸಂತೋಷ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನಿರೀಕ್ಷೆ ಬಗ್ಗೆ ಹೇಳಿದ್ರಿ. ಏನ್ ನಿರೀಕ್ಷೆ ಇದೆ ನಿಮ್ಗೆ ನಿಮ್ಮ ಅಣ್ಣನಿಂದ? ಅಣ್ಣನಿಂದ ನನಗೇನು ನಿರೀಕ್ಷೆ ಇದೆ ಅಂದರೆ, ನಾನೊಬ್ಬಳ ರಾಜಕಾರಣಿ ಅಲ್ಲ, ಈ ದೇಶದ ಒಬ್ಬ ಪ್ರಜೆಯಾಗಿ ಹೇಳ್ತಾ ಇದ್ದೀನಿ. ನನಗೆ ಬೇರೆ ದೇಶಗಳಿಗೆ ಹೋದಾಗ ಅನ್ಸುತ್ತೆ, ಅಲ್ಲಿ ಒಂದು ಜೀವನ ಶೈಲಿ, ಆ ಜೀವನ ಮಟ್ಟ ಇದೆಯಲ್ಲ ಪ್ರತಿಯೊಬ್ಬ ಮನುಷ್ಯಂಗೆ ಸಿಗ್ತಾ ಇರ್ತಕ್ಕಂಥದ್ದು ನನ್ನ ದೇಶದಲ್ಲಿ ಯಾಕಿಲ್ಲ ಅನ್ನೋ ನೋವು ನನಗಿದೆ. ಯಾಕೆಂದ್ರೆ ನಮ್ಮಲ್ಲಿ ಇವತ್ತು ಬುದ್ಧಿಶಕ್ತಿನಲ್ಲಾಗ್ಲಿ ಅಥವಾ ನ್ಯಾಚುರಲ್ ರಿಸೋರ್ಸಸ್ ಆಗಲಿ, ಮ್ಯಾನ್ ಪವರ್ ಆಗಲಿ, ಯಾವುದು ನಾವು ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಕಡಿಮೆ ಇಲ್ಲ. ಆದರೆ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋದ್ರಲ್ಲಿ ಎಲ್ಲೋ ಹಿಂದೆ ಬಿದ್ದಿದ್ದೀವಿ. ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋಂಥ ಒಂದು ವಾತಾವರಣ ನಮ್ಮಲ್ಲಿ ಸೃಷ್ಟಿಯಾಗಬೇಕು ಇವತ್ತು. ಇದನ್ನ ನಮ್ಮಣ್ಣ ಕಲ್ಪಿಸ್ಕೊಡ್ಬೇಕು. ಬೇಸಿಕಲಿ ನಾನು ಕೇಳ್ತಕ್ಕಂಥದ್ದು ಏನು ಅಂದರೆ, ವಿದ್ಯೆ ಮತ್ತೆ ಆರೋಗ್ಯ, ಇದೆರಡು ಮನುಷ್ಯನಿಗೆ ಮೇನ್ ಬೇಕಿರೋದು. ನನಗೆ ಯಾವುದೋ ನೀವು ನಾನ್ ಈಲ್ಡಿಂಗ್ ಪ್ರೋಗ್ರಾಮ್ಸ್ಗಳು ಕೊಡೋದ್ರಲ್ಲಿ ಅರ್ಥ ಇಲ್ಲ. ಮನುಷ್ಯನಿಗೆ ದುಡಿಯೋ ದಾರಿ ತೋರಿಸ್ಬೇಕು. ಅವನಿಗೆ ನಿತ್ಯ ಒಂದು ಬದುಕಿಗೆ ಬೇಕಾದಂಥ ಒಂದು ಸೌಕರ್ಯಗಳನ್ನ ಅವನು ಪಡ್ಕೊಳ್ಳೋ ಒಂದು ರೀತಿನಲ್ಲಿ ಅವನಿಗೆ ಒಂದು ವಾತಾವರಣ ನಾವು ಕಲ್ಪಿಸ್ಕೊಟ್ಟಾಗ ಆ ರೀತಿನಲ್ಲಿ ಅವನು ತನ್ನ ಬದುಕನ್ನ ನಿರೂಪಿಸ್ಕೊಳ್ಳೋ ಅಂತಕ್ಕಂಥ ಒಂದು ಇದನ್ನ ಸೃಷ್ಟಿ ಮಾಡಬೇಕು ಅವರು. ನನಗೆ ಯಾಕೆಂದ್ರೆ ನಾವು ಅಭಿವೃದ್ಧಿ ದೇಶಗಳು ನೋಡಿದಾಗ ಎಷ್ಟೋ ನಮಗೆ ನೋವಾಗುತ್ತೆ, ನಮ್ಮ ದೇಶ ಯಾಕೆ ನಾವು ಈ ತರ ಇದೀವಿ ಅಂತಕ್ಕಂಥದ್ದು. ಅದಕ್ಕೆ ನಮ್ಮ ಜನಗಳಲ್ಲಿ ತಿಳುವಳಿಕೆ ಬರೆಸಬೇಕು. ನಾವು ಬರೀ ಈಗ ನೀರಾವರಿ ಕಾರ್ಯಕ್ರಮ ತಗೊಳ್ಳಿ, ಅದು ನಮ್ಗೆ ಲಾಂಗ್ ಒಂದು ರಾಜ್ಯಕ್ಕೆ ಉಪಯೋಗ ಆಗುವಂತ ಕಾರ್ಯಕ್ರಮ. ಯಾವುದೇ ಕಾರ್ಯಕ್ರಮಗಳನ್ನ ನಾವು ರೂಪಿಸಬೇಕಾದ್ರೆ ದೂರದೃಷ್ಟಿ ಇರಬೇಕದು. ಅದರಿಂದ ನಮಗೆ ಲಾಂಗ್ ರನ್ ಅಲ್ಲಿ ಬೆನಿಫಿಟ್ ಆಗಬೇಕು ರಾಜ್ಯಕ್ಕೆ. ಆ ರೀತಿಯಾದಂಥ ಕಾರ್ಯಕ್ರಮಗಳನ್ನ ನಮ್ಮಣ್ಣ ಮಾಡಬೇಕು ಅನ್ನೋ ಆಸೆ ಇದೆ. ಮತ್ತೆ ದೂರದೃಷ್ಟಿ ಇದೆಯಾ ನಿಮ್ಮಣ್ಣನಿಗೆ? ಇದೆ ಅಂತ ನಾನು ಅನ್ಕೋತೀನಿ. ಅವ್ರಿಗೆ ಸಾಮಾಜಿಕವಾಗಿ ಇರ್ತಕ್ಕಂಥ ಕಾಳಜಿ ಇದೆಯಲ್ಲ, ಅವರಲ್ಲಿ ಇರ್ತಕ್ಕಂಥ ಮಾನವೀಯ ಗುಣ ಇದೆಯಲ್ಲ, ಅವರು ಯಾರು ಬಡವ್ರು ನೋಡೋಣ ಎಷ್ಟೋ ಒಂದ್ಸತಿ ತಮಾಷೆ ಮಾಡ್ತೀನಿ, ಏನಪ್ಪಾ ನೀನು ಈ ಥರ ಇಷ್ಟು ಯಾರಾದರೂ ಒಂದು ಇದು ಮಾಡ್ಬಿಟ್ರೆ ಒಂಥರ ಹೆಣ್ಗಳು ನಿನಗೆ ಅಂತ. ಅವ್ನಿಗೆ ಆ ಹೆಣ್ಗಳು ಇದೆಯಲ್ಲ, ಅವ್ನಿಗಾಗಲ್ಲ, ಅವ್ರ ಕೈಲಿ ಆಗಲ್ಲ. ಅವ್ರಿಗೆ ಅದು ನೋಡಿದ ತಕ್ಷಣ ಅವ್ನು ಬೇಗ ಕರಗ್ಬಿಡ್ತಾನೆ, ಸಾರಿ. ಹಾಗಾಗಿ ಅವ್ರಿಗೆ ಆ ದೂರದೃಷ್ಟಿ ಇದೆ, ರಾಜ್ಯಕ್ಕೆ ಒಳ್ಳೇದು ಮಾಡಬೇಕು ಅಂತ. ಯಾಕೆಂದ್ರೆ ಅವ್ರಿಗೆ 2ನೇ ಸತಿ ಚಿಕಿತ್ಸೆ ಆಗಿ ಬಂದ್ಮೇಲೆ ಎಷ್ಟೋ ಸತಿ ನಾವು ಕುತ್ಕೊಂಡು ಮಾತಾಡ್ಬೇಕಾದ್ರೆ ಹೇಳೋರು, ನನಗೆ ಪುನರ್ಜನ್ಮ ಕೊಟ್ಟಿರೋದು ಭಗವಂತ ನನಗೆ ಕೊಟ್ಟಿದ್ದಾನೆ ಅಂತ ಅನ್ಸುತ್ತೆ. ನನಗೆ ಕೊಟ್ಟಿರೋ ಜನ್ಮನ ನಾನು ಈ ರಾಜ್ಯದ ಜನತೆಗೆ ನಾನು ಏನಾದರೂ ನನ್ನ ಒಂದು ಲಾಂಗ್ ಟರ್ಮಲ್ಲಿ ಉಳಿಯುವಂಥ ನಾನು ಒಂದು ಆಡಳಿತ ಕೊಡಬೇಕು ಅನ್ನೋ ಅವ್ರಿಗೆ ತುಂಬ ಕಾಳಜಿ ಇದೆ ಅವ್ರ ಮನಸ್ಸಲ್ಲಿ. ಆ ಒಂದು ನಿರೀಕ್ಷೆನಲ್ಲೇ ಪಾಪ ಅವರು ರೆಸ್ಟ್ ಕೂಡ ತಗೊಳ್ಳಿಲ್ಲ, 1 ಮಂತ್ ಕೂಡ ರೆಸ್ಟ್ ತಗೊಳ್ಳಿಲ್ಲ. ನಮ್ಮಮ್ಮ ದಿನಾ ಬೈಯೋರು, ಯಾಕಪ್ಪ ಹಿಂಗೆ ಸುತ್ತಾ ಇದೆಯಾ, ಇನ್ನೂ ನಿನ್ನ ಆರೋಗ್ಯ ಸಂಪೂರ್ಣ ಇದಾಗಿಲ್ಲ ಅಂತ. ಇಲ್ಲ ಅಮ್ಮ, ಭಗವಂತ ಇದ್ದಾನೆ, ನನಗೆ ಭಗವಂತನ ಆಶೀರ್ವಾದ ಇದೆ. ಈ ರಾಜ್ಯಕ್ಕೆ ನಾನು ಏನಾದರೂ ಒಂದು ಮಾಡೋದಕ್ಕೆ ನನಗೆ ಭಗವಂತ ಇವತ್ತು ಮತ್ತೆ ನನಗೆ ಇದು ಕೊಟ್ಟಿದ್ದಾನೆ ಅಂತ ಹೇಳಿ ಅವರು ಕಳೆದ 5 ತಿಂಗಳ ಸತತವಾಗಿ ಎಲ್ಲ ಕಡೆ ಪ್ರವಾಸ ಮಾಡಿದ್ರು. ಜನಗಳ ಒಂದು ನಾಡಿ ಮಿಡಿತ ತಿಳ್ಕೊಂಡು ಅವರ ಒಂದು ಕಾರ್ಯಕ್ರಮ ರೂಪಿಸಿದ್ದು, ಮ್ಯಾನಿಫೆಸ್ಟೋನು ಕೂಡ ಅದೇ ಆ ಬೇಸ್ ಮೇಲೆ ಅವರು ಮಾಡಿದ್ದು.
ಆ ಪ್ರಯತ್ನ ಎಲ್ಲ ಮಾಡಿದ್ರು. ಬಟ್ ನಾವು ಜನಗಳ ಒಂದು ಸಂಪೂರ್ಣವಾದ ವಿಶ್ವಾಸ ಗಳಿಸುವಲ್ಲಿ ಎಲ್ಲೋ ಒಂದ್ ಕಡೆ ವಿಫಲವಾಗಿದ್ದೀವಿ. ಆದ್ರೆ ಈಗ ನಮ್ಗೆ ಕೊಟ್ಟಿರ್ತಕ್ಕಂಥ ಈ ಅವಕಾಶದಲ್ಲಿ ಅಣ್ಣ ಅವ್ರು ಏನು ಅನ್ಕೊಂಡಿದ್ದಾರೋ, ಯಾವ ರೀತಿ ಅವ್ರ ಮನಸ್ಸಲ್ಲಿ ನಾನು ಯಾವ ಬಡವರುಗಳಿಗೆ ಬಡಜನಕ್ಕೆ ಮಾಡಬೇಕು ಅಂತಕ್ಕಂಥ ಅವ್ರ ಮನಸ್ಸಲ್ಲಿ ಇದೆಯೋ ಅದನ್ನ ಮಾಡುವಂತ ಶಕ್ತಿಯ ಭಗವಂತ ಅವ್ರು ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ನಾನು ಆರೋಗ್ಯದ ಬಗ್ಗೆ ಎಲ್ರಿಗೂ ಆತಂಕ ಇದೆಯಾ? ಅವರ ಆರೋಗ್ಯದ ಬಗ್ಗೆ ಆವಾಗ ಸರ್ಜರಿ ಆಗ್ಬೇಕಾರಿತ್ತು ನಮ್ಗೆ. ಯಾಕೆಂದ್ರೆ 2ನೇ ಸತಿ ಅವ್ರಿಗೆ ಸರ್ಜರಿ ಆಗ್ತಾ ಇದ್ದಾಗ ನಮ್ಗೆಲ್ಲ ತುಂಬಾ ಆತಂಕ ಇತ್ತು ಮನೆಯಲ್ಲಿ. ಈಗ ನಮ್ಗೆ ಅವರು ಸಂಪೂರ್ಣವಾಗಿ ಇದಾಗಿದ್ದಾರೆ. ಸೊ ಬಟ್ ಏನಾದ್ರೂ ತುಂಬಾ ಸ್ಟ್ರೈನ್ ತಗೋಬೇಡಿ ಅಂತ ಒಂದ್ ಹೇಳ್ತೀವಿ. ಯಾಕೆಂದ್ರೆ ಮನುಷ್ಯ ಯಾರಿಗೇ ಆದ್ರೂ ಅಷ್ಟೇ, ಒಂದು ಮಿಷನ್ ಆದ್ರೂ ಅಷ್ಟೇ, ಅದಕ್ಕೆ ಒಂದು ಲಿಮಿಟೇಷನ್ ಇರುತ್ತೆ ವರ್ಕ್ ಮಾಡಕ್ಕೆ. ಅವ್ರು ಇದನ್ನು ಅಷ್ಟೇ, ನಾವು ಅದೇ ಹೇಳೋದು, ನಿಮ್ಮ ಒಂದು ಆರೋಗ್ಯಕ್ಕೆ ಫಸ್ಟ್ ಒಂದು ಪ್ರಾಮಿನೆನ್ಸ್ ಕೊಟ್ಕೊಂಡು ನೀವು ಆಮೇಲೆ ನೀವು ಕೆಲಸ ಮಾಡಿ ಅಂತ ಹೇಳ್ತೀವಿ. ಈಗ ಹೇಗಿದ್ದಾರೆ? ಈಗ ಆರೋಗ್ಯ ಚೆನ್ನಾಗಿದೆಯಾ? ಅಂದ್ರೆ ಸಿಂಗಾಪುರಕ್ಕೆ ಹೋದಾಗೆಲ್ಲ ಅಂದ್ರೆ ಟೆಸ್ಟ್ ಮಾಡಿಸುವಂತದ್ದು ಆ ತರ ಎಲ್ಲ ಇದೆಯಾ? ಅಂದ್ರೆ ರೆಗ್ಯುಲರ್ ಚೆಕಪ್ ಇದೆಯಾ? ಇಲ್ಲ, ಅವರು ಚಿಕಿತ್ಸೆ ಆದ್ಮೇಲೆ ಎಲ್ಲೂ ಹೋಗಿಲ್ಲ. ಅವ್ರಿಗೆ ಹೊರದೇಶಕ್ಕೆ ಏನಕ್ಕೂ ಅವರು ಚಿಕಿತ್ಸೆ ಆದ್ಮೇಲೆ ಹೊರದೇಶಕ್ಕೆ ಎಲ್ಲೋ ಅವ್ರ ಆರೋಗ್ಯ ತಪಾಸಣೆಗೆ ಅಂತ ಹೋಗಿಲ್ಲ ಅವರು. ನೀವು ಹೇಳಿದ್ರಿ ಅಂದ್ರೆ ಒಂದ್ ರೀತಿಯಲ್ಲಿ ಎಲ್ಲರನ್ನು ಕೂಡ ಒಟ್ಟುಗೂಡಿಸ್ಕೊಂಡು ಹೋಗುವಂತಹ ಒಂದು ಬುದ್ಧಿ ಅವರಿಗೆ ಇದೆ ಅಂತ ಹೇಳಿ. ನೀವ್ ಎಲ್ರು ಮನೇಲಿ ಹೇಗಿದ್ರಿ? ಮೊದ್ಲಿನ ಬಾಲ್ಯದ ನೆನಪುಗಳನ್ನ ನೀವು ಈಗ ಮೆಲುಕು ಹಾಕೋದಾದ್ರೆ? ಬಾಲ್ಯದಲ್ಲಿ ನಿಜವಾಗ್ಲೂ ಆ ಬದುಕಿಗೆ ತುಂಬಾ ನೆನ್ಸ್ಕೊತಾ ಇರ್ತೀವಿ. ಯಾಕೆ ಅಂದ್ರೆ ಆ ಕಳೆದ ದಿನಗಳಿದೆಯಲ್ಲ, ನಾವು ರಜಾ ಬಂದ್ರೆ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ. ಅಜ್ಜಿ ಮನೆಗೆ ಹೋದ್ರೆ ನಮ್ಮ ಅಣ್ಣ ಒಂಥರ ಮಧ್ಯದಲ್ಲಿ ಕುತ್ಕೊಂಡ್ಬಿಡೋದು, ನಮ್ಗೆಲ್ಲ ಲೀಡರ್ ಇದ್ದಂಗೆ, ನಮ್ಗೆ ಕತೆಗಳು ಹೇಳೋದು. ಈಗ್ಲೂ ಕೂಡ ಹೋಗೋ ಬಾರೋ ಅನ್ನುವಂತಹ ಸಲುಗೆ ನೀವು ಕಾಣಿಸ್ತಾ ಇದೆ. ಖಂಡಿತವಾಗ್ಲೂ ಈಗ್ಲೂ ನಮ್ಗೆ ಆ ಪ್ರೀತಿ ಇದ್ದಾಗ ನಮ್ಗೆ ಆ ಸಲಿಗೆ ಜಾಸ್ತಿ ಇರುತ್ತೆ. ಈಗ ಅವರು ರಾಜ್ಯದ ಮುಖ್ಯಮಂತ್ರಿ ಜನತೆಗಿದ್ರು ಕೂಡ ನನ್ನ ಅಣ್ಣ ಅನ್ನೋದು ನನ್ನ ಮನೇಲಿ ನನ್ನ ಗಂಡನೇ ಅವರು. ಸೊ ಹಾಗಾಗಿ ನನಗೆ ಮಾತಾಡ್ತಾ ಒಂದು ಸಲಿಗೆ ಬಂದ್ಬಿಡುತ್ತೆ ನನಗೆ. ಸೊ ಅವರು ನಾವೆಲ್ಲ ಹಾಲಿಡೇಸ್ ಅಲ್ಲಿ ಕೂತ್ಕೊಂಡ್ರೆ ಕತೆಗಳು ಹೇಳೋರು. ಅವರು ಆ ವರ್ಣಿಸ್ತಿದ್ದ ರೀತಿ ಇದೆಯಲ್ಲ, ನಮ್ ಕಣ್ಣಿಗೆ ಒಂಥರ ಏನೋ ಎದುರುಗ ಕತೆ ನಾವು ನೋಡ್ತಾ ಇದೀವಿ ಪಿಕ್ಚರ್ ಅನ್ನೋ ರೀತಿನಲ್ಲಿ ಅವ್ರು ಹೇಳೋರು. ಆ ಕತೆನ ನಾವು ತುಂಬಾ ಎಂಜಾಯ್ ಮಾಡ್ತಿದ್ವಿ. ಸಾಯಂಕಾಲ ಆದ ತಕ್ಷಣ ಅವಾಗ ಅಲ್ಲಿ ಕರೆಂಟ್ ಇರ್ಲಿಲ್ಲ. ನಮ್ಮ ಅಜ್ಜಿ ಮನೆ ಮುಂದ್ಗಡೆ ಒಂದು ಜಗಲಿ ಇತ್ತು, ಅದ್ರ ಮೇಲೆ ಎಲ್ಲ ಅಕ್ಕಪಕ್ಕದ ಮನೆಯವರು ನಾವು ಕಸಿನ್ಸು ನಾವೆಲ್ಲ ಒಂದು 20-30 ಜನ ಕೂತ್ಕೊಂಡು ಅವ್ರು ಹೇಳೋ ಕತೆ ಕೇಳೋದೇ ನಮಗೆ ಖುಷಿ ನಮ್ಗೆ. ಆಮೇಲೆ ಅವರು ಆಟದಲ್ಲಿ ತುಂಬಾ ಆಸಕ್ತಿ ಮುಂಚೆಯಿಂದನೂ ಅವ್ರಿಗೆ. ಸೊ ಆಟ ಅವ್ರ ಜೊತೆ ಆಗಲ್ಲ ಗೋರಿ ಆಡೋದು, ಆಮೇಲೆ ಸೂರ್ ಚೆಂಡು ಅಂತೆಲ್ಲ ಆಗಿ ನಮ್ ಕಾಲದ ಆಟಗಳದೆಲ್ಲ ಅದು ಅವೆಲ್ಲ ಆಟಗಳೆಲ್ಲ ಆಟ ಆಡ್ತಾ ಇದ್ವಿ ನಾವೆಲ್ಲರೂ. ಅಂದ್ರೆ ಆಟ ಆಡೋದಕ್ಕೆ ತುಂಬಾ ಎಲ್ರು ಕೂಡ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು, ಅಥವಾ ಗೇಮ್ಸ್ ಎಲ್ಲ ತುಂಬಾ ಎಲ್ರಿಗೂ ಇಷ್ಟನಾ ಹೇಗೆ? ಎಲ್ಲ ನಮ್ಮ ಅಣ್ಣನ್ಗೆ ಅವ್ರಿಗೆ ಚೆಸ್ಸು ಮತ್ತೆ ಕೇರಮು ಕ್ರಿಕೆಟ್ ತುಂಬಾ ಪ್ರಿಯವಾದಂತ ಆಟ. ಅವ್ರು ಆಕ್ಚುಲಿ ಸ್ಕೂಲ್ ಡೇಸ್ ಅಲ್ಲಿ ಚಾಂಪಿಯನ್ ಕೂಡ ಆಗಿದ್ರು ಕ್ರೀಡೆಯಲ್ಲಿ. ಓದೋದ್ರಲ್ಲಿ ತುಂಬಾ ಎಕ್ಸ್ಟ್ರಾರ್ಡಿನರಿ ಅಂತಿಲ್ಲ, ಆವರೇಜ್ ಸ್ಟೂಡೆಂಟ್ ಅವ್ರು ಓದೋ ವಿಷಯದಲ್ಲಿ. ನಮ್ಮಮ್ಮನ್ಗೆ ಏನು ಅಂದ್ರೆ ಮಕ್ಕಳಿಗೆ ವಿದ್ಯೆ ಅನ್ನೋದು ತುಂಬಾ ಮುಖ್ಯ ಅಂತ ನಮ್ಮಪ್ಪ ರಾಜಕೀಯದಲ್ಲೇ ಅವರು, ಈಗ ನೀವೇ ಹೇಳ್ತೀರಾ ಮಾಧ್ಯಮದವರು 24/7 ಪೊಲಿಟಿಷಿಯನ್ ಅಂತ, ಅವ್ರು ಮುಂಚೆಯಿಂದನೂ ಅದೇ ರೀತಿನೇ. ನಮ್ಮ ವಿದ್ಯಾಭ್ಯಾಸಕ್ಕೆ ನಮ್ಮಮ್ಮನೇ ಇವತ್ತು ಕಾರಣ. ನಮ್ಮಮ್ಮನಿಗೆ ಆಸೆ ಇತ್ತು 6 ಜನ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ ಸಮಾಜದಲ್ಲಿ. ಅವ್ರಿಗೆ ರಾಜಕೀಯದು ಅಮ್ಮನಿಗೆ ಇಷ್ಟ ಇರಲಿಲ್ಲ, ಯಾವ ಮಕ್ಕಳು ಪಾಲಿಟಿಕ್ಸ್ಗೆ ಬರೋದು ಇಷ್ಟ ಇರಲಿಲ್ಲ ಅಮ್ಮನಿಗೆ. ಸೊ ಎಲ್ಲ ವಿದ್ಯಾವಂತರಾಗಿ ಅವ್ರ ಕಾಲ್ ಮೇಲೆ ನಿಂತ್ಕೋಬೇಕು ಅನ್ನೋ ಒಂದು ಆಸಕ್ತಿ ಇತ್ತು. ದೊಡ್ಡಣ್ಣನ IAS ಮಾಡಿಸ್ಬೇಕು, ಒಬ್ಬನ ಡಾಕ್ಟರ್, ಒಬ್ಬನ ಇಂಜಿನಿಯರು, ಈ ತರ ನಮ್ಮ ಅಮ್ಮನ ಮೈಂಡಲ್ಲಿ ಇದ್ದಿದ್ದು. ಸೊ ನಮ್ಮ ಕುಮಾರಣ್ಣ, ನನ್ನ ದೊಡ್ಡಣ್ಣ ಅವ್ರು KAS ಮಾಡ್ಕೊಂಡ್ರು. ಆಮೇಲೆ 2ನೇ ಅಣ್ಣಗೆ ಸ್ವಲ್ಪ ಓದಲ್ಲಿ ಕಡಿಮೆ, ಮುಂಚೆಯಿಂದವ್ರು ಸ್ವಲ್ಪ ಸಾರ್ವಜನಿಕ ಇದಲ್ಲೇ ರೇವಣ್ಣ ಅವರು ಜಾಸ್ತಿ ಒಂದು ತೊಡಗಿಸ್ಕೊಂಡ್ರು ಅವ್ರನ್ನ. 3ನೇ ಅಣ್ಣನಿಗೆ ಇವ್ರಿಗೆ ಡಾಕ್ಟರ್ ಅಥವಾ ಇಂಜಿನಿಯರ್ ಮಾಡಬೇಕು ಅಂತಿತ್ತು. ಆಗ ನಮ್ಮಮ್ಮ ಎಷ್ಟೋ ಸತಿ ಹೇಳೋರು. ಅದಕ್ಕೆ ನಮ್ಮ ಅಣ್ಣ ಒಂದು ಹಾಡು ಹೇಳೋರು, ಬಾನಿಗೆ ಒಂದು ಎಲ್ಲಿದೆ ನಿನ್ನ ಆಸೆಗೆ ಎಲ್ಲಿ ಕೊನೆ ಇದೆ ಅಂತ ನಮ್ಮಮ್ಮಂಗೆ ಹೇಳೋರು. ಕುಮಾರಸ್ವಾಮಿ ಅವರೇ ಹೇಳೋರು ನಮ್ಮಮ್ಮನಿಗೆ. ಸೊ ಅವರು ಕೊನೆಗೆ BSc ಮಾಡ್ಕೊಂಡ್ರು. ಅಮ್ಮನ ಆಸೆ ಅಂತೆ ಆಗ್ಲಿಲ್ಲ, ಅವರು ಇಂಜಿನಿಯರಿಂಗು ಮಾಡ್ಲಿಲ್ಲ ಮತ್ತೆ ಮೆಡಿಕಲ್ ಮಾಡ್ಲಿಲ್ಲ, BSc ಮಾಡಿದ್ರು ಅವರು. ಅವಾಗ ಅಮ್ಮ ಹೇಳ್ತಾ ಇದ್ರು ಆಗ್ಲೇ ಮಾತನಾಡುವಾಗ, ಅದ್ ಹೇಗೆ ಅವರು ರಾಜಕೀಯಕ್ಕೆ ಎಂಟ್ರಿ ಆದ್ರು ಅಂತಾನೆ ಗೊತ್ತಿಲ್ಲ ಅಂತ ಹೇಳಿ. ನಿಮ್ಗೆ ಆ ದಿನಗಳು ನೆನಪಿದೆಯಾ? ಹೇಗೆ ಎಂಟ್ರಿ ಆಯ್ತು ಅಂತ ಹೇಳಿ, ಅಥವಾ ಮೊದ್ಲೇ ಅವರಿಗೆ ಆ ಪಾಲಿಟಿಕ್ಸ್ ಇಂಟ್ರೆಸ್ಟ್ ಇತ್ತ? ನನಗೆ ತಿಳಿದ ಮಟ್ಟಿಗೆ ರೇವಣ್ಣ ಅವ್ರಿಗೆ ನಾವು ಚಿಕ್ಕ ವಯಸ್ಸಿಂದ ನೋಡಿದ್ವಿ. ಅವರಿಗೆ ಸ್ವಲ್ಪ ಯಾರೇ ಜನ ಬಂದ್ರು ಹೋಗೋದು, ಏನಾದ್ರು ಸಹಾಯ ಮಾಡೋದು, ಇದು ಮಾಡೋದು ರೇವಣ್ಣ ಅವ್ರಿಗಿತ್ತು. ಕುಮಾರಸ್ವಾಮಿ ಅವರಿಗೆ ರಾಜಕೀಯದ್ದು ಆ ಇಂಟ್ರೆಸ್ಟ್ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ನೋಡಿರ್ಲಿಲ್ಲ. ಸ್ವಲ್ಪ ಬಿಸ್ನೆಸ್, ಅವರು ನಾನಾ ತರ ಒಂದು ಇದನ್ನು ಮಾಡಿದ್ರು. ನಾವು ತಮಾಷೆ ಮಾಡ್ತಿದ್ವಿ, ಎಷ್ಟೆಷ್ಟು ತರ ಇದಕ್ಕೆ ಇದು ಮಾಡ್ತೀಯಪ್ಪ ಅಂತ. ಸಿನಿಮಾ ರಂಗದಲ್ಲಿ ಅವ್ರಿಗೆ ಭಾರಿ ಆಸಕ್ತಿ ಇತ್ತು. ಸ್ಕೂಲ್ ಡೇಸ್ ಇಂದ ಕಾಲೇಜ್ ಡೇಸ್ ಅಲ್ಲೇ ಇತ್ತು ಅವ್ರಿಗೆ ಸಿನಿಮಾದ ಬಗ್ಗೆ ಹುಚ್ಚುಗಳಿತ್ತು. ಅವ್ರು ಬಟ್ ಫಿಲ್ಮ್ ಪ್ರೊಡಕ್ಷನ್ ಎಲ್ಲ ಹೋಗ್ತಾರೆ ಅನ್ನೋದು ನಾವು ಅನ್ಕೊಂಡಿರ್ಲಿಲ್ಲ. ನಾವು ರಾಜಕೀಯಕ್ಕೆ ಅವ್ರು ಬಂದಿದ್ದು ಕೂಡ ಅನಿರೀಕ್ಷಿತ ಅನ್ಸುತ್ತೆ. ಯಾಕೆಂದ್ರೆ ಅಪ್ಪ ರಾಮನಗರದಲ್ಲಿ ಕಂಟೆಸ್ಟ್ ಮಾಡಿದಾಗ ಅವರಾದ್ರೂ ಇದನ್ನ ಮೇಲ್ವಿಚಾರಕರಾಗಿ, ಯಾಕೆಂದ್ರೆ ಅಪ್ಪ ರಾಜ್ಯ ಫುಲ್ ಪ್ರವಾಸ ಮಾಡಬೇಕಿತ್ತು. ಹಾಗಾಗಿ ಕುಮಾರಸ್ವಾಮಿಯವರು ರಾಮನಗರದಲ್ಲಿ ಫುಲ್ಲು ಅಪ್ಪನ ಪರವಾಗಿ ಇವತ್ತು ಚುನಾವಣಾ ಇದರಲ್ಲಿ ಪಾಲ್ಗೊಂಡಿದ್ರು. ಅದು ಫಸ್ಟ್ ಅವರು ಪೊಲಿಟಿಕಲ್ ಇದು ಅಂತ ಹೇಳ್ತೀನಿ. ಆಮೇಲೆ ಅವರು
ಲೋಕಸಭಾ ಚುನಾವಣೆ ಬಂದಾಗ ಅನಿರೀಕ್ಷಿತವಾಗಿ ಬಂದ್ರು ಅಂತಲೇ ಹೇಳಬೇಕು. ಅದು ಏನೋ ಅವ್ರು ಹೇಳ್ತಾರೆ ಒಂದೊಂದ್ಸತಿ, ಯಾರೋ ನಂಗೆ ಕೆಲವರು ನೀನೇನು ಪ್ರಯೋಜನ ಇಲ್ಲ ಇದು ಮಾಡಿದೆ ಅಂತ ಹೇಳ್ತಿದ್ರು. ನನಗೆ ಅದು ಮನಸ್ಸಲ್ಲಿ ತುಂಬಾ ಇತ್ತು. ಸೊ ಹಾಗಾಗಿ ನಾನು ಡಿಸೈಡ್ ಮಾಡಿದೆ ಪಾಲಿಟಿಕ್ಸ್ಗೆ ಬರಬೇಕು ಅಂತ. ಅವ್ರು ಲೋಕಸಭಾ ಚುನಾವಣೆಗೆ ಬಂದಾಗ ಸಂದರ್ಭದಲ್ಲಿ ಅವ್ರು ಹೇಳಿದ್ದು ನಮಗೆ ನೆನಪಿದೆ ನನಗೆ. ಅಂದ್ರೆ ಆ ಕ್ಷಣದಲ್ಲಿ ಅವ್ರಿಗೆ ಬೇಜಾರಾಗಿತ್ತು. ಅದು ಸ್ವಲ್ಪ ಈಗ ರಿಲೇಟಿವ್ಸ್ ಅಲ್ಲಿ ಕೆಲವರು, ಈಗ ಅಷ್ಟೊತ್ತಿಗೆ ರೇವಣ್ಣ ಅವರು MLA ಆಗಿದ್ರು, ದೊಡ್ಡಣ್ಣ AC ಆಗಿದ್ರು. ಸೊ ಅವ್ರಿಗೆ ಆ ಮನ್ಸಲ್ಲಿಗೆ ಯಾರೊಬ್ರು ಇವ್ರ ಬಿಸ್ನೆಸ್ ಸ್ವಲ್ಪ, ಮತ್ತೆ ಅಲ್ಲಿ ರಾಮನಗರ ಸ್ವಲ್ಪ ಜಮೀನ್ ತಗೊಂಡು ಜಮೀನಿದೆಲ್ಲ ನೋಡ್ಕೋತಾ ಇದ್ರು. ಯಾರೋ ನನ್ನ ಸಂಬಂಧಿಕರು ಯಾರೋ ಒಂದ್ಸತಿ ಒಂದು ಫಂಕ್ಷನ್ ಯಾರೋ ಸ್ವಲ್ಪ ಇದು ಮಾಡಿದ್ರು. ಅದು ನನ್ನ ಮನ್ಸಲ್ಲಿ ತುಂಬಾ ಇತ್ತು. ಅದಕ್ಕೆ ನಾನು ಯಾಕೆ ಲೈಫನ್ನು ಚಾಲೆಂಜಿಂಗ್ ಆಗಿ ತಗೊಂಡು ಪಾಲಿಟಿಕ್ಸ್ಗೆ ಎಂಟರ್ ಆಗಿ ಯಾಕೆ ನಾನು ತೋರಿಸ್ಬಾರ್ದು, ನನ್ನನ್ನು ನಾನು ಪ್ರೂವ್ ಮಾಡಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಬಂದಿತ್ತು ಅನ್ಸುತ್ತೆ. ಅದನ್ನ ಒಂದ್ಸತಿ ನಮ್ಮ ಹತ್ರ ಅವ್ರು ಶೇರ್ ಮಾಡ್ಕೊಂಡಿದ್ರಣ್ಣ ಈ ವಿಷಯನ ಆ ಟೈಮ್. ಅಂದ್ರೆ ಸಿನಿಮಾ ರಂಗ ಮತ್ತು ರಾಜಕೀಯ ಜೀವನ ಎರಡು ಕೂಡ ನೋಡಿದ್ರೆ ಅವರು ತುಂಬಾ ಪಟ್ಟ ರಂಗ ಯಾವುದು, ಅಥವಾ ರಾಜಕೀಯನೇ ತುಂಬಾ ಇಷ್ಟ ಆಗಿತ್ತಾ ನಂತರ ದಿನಗಳಲ್ಲಿ ಅಂತ? ಸಿನಿಮಾ ರಂಗ ಅವ್ರಿಗೆ ಕರೆಕ್ಟ್, ಅವ್ರು ಫಸ್ಟ್ ಸಿನಿಮಾ ರಂಗ ಇಷ್ಟಪಟ್ಟಿದ್ರು. ಬಟ್ ರಾಜಕೀಯಕ್ಕೆ ಬಂದ ಮೇಲೆ ಅವರು ಈ ಸಮಾಜದಲ್ಲಿರ್ತಕ್ಕಂಥ ಜನಗಳ ಭಾವನೆ ಇದೆಲ್ಲ ನೋಡಿದಾಗ ಅವ್ರಿಗೆ ರಾಜಕೀಯ ರಂಗದಲ್ಲೇ ನಾನು ಜನಗಳಿಗೆ ಸೇವೆ ಮಾಡ್ಬೋದು ಅನ್ನೋದು ಅವ್ರ ಮನಸ್ಸಿಗೆ ಇದಾಗಿ ರಾಜಕೀಯದಲ್ಲೇ ಕಂಟಿನ್ಯೂ ಆಗಬೇಕು ಅನ್ನೋ ಒಂದು ಡಿಸಿಷನ್ ತಗೊಂಡ್ರು ಅಂತ ಅನ್ಸುತ್ತೆ. ಬಟ್ ಸ್ಟಿಲ್ ಈಗಲೂ ಅವ್ರಿಗೂ ಫಿಲಮ್ ಫೀಲ್ಡ್ ಇದೆ. ಯಾಕೆಂದ್ರೆ ಮಗನ್ಗೆ ಒಂದು ಸಿನಿಮಾ ಮಾಡಬೇಕಾದ್ರೆ ಅವರೇ ಫುಲ್ಲು ಒಂದೊಂದು ಸೀನು ಕೂಡ ಯಾವ ಥರ ಇರಬೇಕು, ಹೇಗಿರಬೇಕು ಅನ್ನೋದನ್ನ ಯೋಚನೆ ಮಾಡಿ ಡಿಸಿಷನ್ ತಗೋತಾರೆ. ಬಟ್ ಈಗ ಅದಕ್ಕಿಂತ ಈಗ ಅವ್ರಿಗೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಅವ್ರಿಗೇನಕ್ಕೆ ಅಂದ್ರೆ ನಾನು ಹೇಳದ್ನಲ್ಲ, ಅವ್ರಿಗೆ ಕಾಳಜಿ ಇದೆಯಲ್ಲ, ಬಡ ಜನರ ಬಗ್ಗೆ ಇರ್ತಕ್ಕಂಥ ಕಾಳಜಿ ಇದೆಯಲ್ಲ, ಅವರು ಯಾರಾದ್ರೂ ಕಷ್ಟ ಅಂತ ಬಂದ್ಬಿಟ್ರೆ ಇವತ್ತಲ್ಲ, ಚಿಕ್ಕ ವಯಸ್ಸಿಂದನೂ ಹಾಗೆ ಹಿಂದೆ ಮುಂದೆ ನೋಡ್ತಾನೆ. ಈಗ ಅವ್ರು ನಮ್ಮನ್ನೇ ಆದ್ರೂ ಅಷ್ಟೇ, ನಾವು ಮದ್ವೆ ಆಗೋ ತನಕ ತುಂಬಾ ಕೇರ್ ತಗೊಳ್ಳೋರು ನಮ್ಗೆ. ನಾವೊಂದು ಹೆಣ್ಮಕ್ಳನ್ನ ಒಂದು ಫಿಲಮ್ಗೆ ಹೋಗ್ಬೇಕು, ನಾವೊಂದು ಶಾಪಿಂಗ್ ಹೋಗ್ಬೇಕು, ಅಪ್ಪ ಅಮ್ಮ ನಮ್ಮನ್ನ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ರು. ಕಾಲೇಜಿಗೆ ಬಂತ ಸಿಕ್ತಿರ್ಲಿಲ್ಲ. ಬಟ್ ನಮ್ಮಮ್ಮ ಮಾನಿಟರ್ ಮಾಡೋರು. ಕಾಲೇಜ್ ಆದ ತಕ್ಷಣ ಇಮಿಡಿಯೇಟ್ ಮನೆಗೆ ಬರಬೇಕು. ಅವ್ರಿಗೆ ಭಯ, ಮಕ್ಕಳು ಎಲ್ಲಿ ಇದಾಗ್ಬಿಡುತ್ತೋ ಏನೋ ಅನ್ನೋ ಒಂದು ಭಯದಲ್ಲಿತ್ತು. ಹಾಗಾಗಿ ನಮ್ಮ ಅಣ್ಣನಿಗೂ ನಮ್ಮನ್ನ ಕಾಲೇಜಿಗೆ ಡ್ರಾಪ್ ಮಾಡೋರು, ಪಿಕ್ ಮಾಡೋರು. ನಾವೆಲ್ಲೇ ಹೊರಗಡೆ ಹೋಗ್ಬೇಕು ಅಂದ್ರೂ ಕರ್ಕೊಂಡು ಹೋಗ್ತಿದ್ದೆ. ಅವರೇ ಕುಮಾರಸ್ವಾಮಿ ಅವರೇ ಕರ್ಕೊಂಡು ಹೋಗ್ತಾ ಇದ್ದಿದ್ದು ನಮ್ಮನ್ನ. ಒಂದು ಸಿನಿಮಾ ಆಗ್ಲಿ ಇದಾಗ್ಲಿ, ನಮ್ಮ ಮದುವೆ ಆಗೋ ತನಕ ತುಂಬಾನೇ ಕೇರ್ ತಗೊಳ್ಳೋರು ನಮ್ಮಣ್ಣ ನಮ್ಗೆ. ಈಗ ನೀವು ಹೇಳಿದ್ರಿ ಸಾಕಷ್ಟು ನಿರೀಕ್ಷೆಗಳು ಕೂಡ ಇದೆ ಅಂತ ಹೇಳಿ. ಒಂದ್ ಕಡೆ ನಿಮ್ಮ ಇಡೀ ಕುಟುಂಬ ನಾವು ನೋಡಿದ ಹಾಗೆ ದೇವರ ಮೇಲೆ ತುಂಬಾ ನಂಬಿಕೆ, ಭಕ್ತಿ ಇದೆ. ಹಾಗಾಗಿ ಈ ಒಂದು ದೇವರ ಮೇಲೆ ಇರುವಂತಹ ಭಕ್ತಿ ಕೂಡ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿ ಅವರಿಗೆ ಈ ಸಲ ಸಕ್ಸಸ್ಗೆ ಕಾರಣ ಆಯ್ತು ಅಂತ ಅನ್ಸತ್ತಾ? ಖಂಡಿತವಾಗಿಯೂ ಅನ್ಸುತ್ತೆ. ಯಾಕೆ ಅಂದ್ರೆ ನಾವು ಜನಗಳ ವಿಶ್ವಾಸ ಗೆಲ್ಲೋದ್ರಲ್ಲಿ ವಿಫಲವಾಗಿದ್ದೀವಿ ಈ ಸತಿ. ಯಾಕೆಂದ್ರೆ ಬಂದಿರುವಂತ ರಿಸಲ್ಟ್ ನಿಮ್ಗೆ ಗೊತ್ತಿದೆ, ಒಪ್ಕೊಳ್ತೀವಿ, ಖಂಡಿತ ಒಪ್ಕೋತೀವಿ. ಯಾಕೆ ಅಂದ್ರೆ ಜನಗಳು ನಮ್ಮ ಮಟ್ಟಕ್ಕೆ ನಮಗೆ ಬರಲಿಲ್ಲ ನಮ್ಗೆ. ಸೊ ಇಲ್ಲಿ ಇವತ್ತಿನ ಸಿಚುಯೇಷನ್ ನಲ್ಲಿ ನಮ್ಮ ಅಣ್ಣ ಮುಖ್ಯಮಂತ್ರಿ ಆಗ್ತಿರೋದು ನಮ್ಮ ಅಪ್ಪ ಅಮ್ಮ ಮಾಡಿದ ಪುಣ್ಯ, ಅವ್ರು ನಂಬಿರ್ತಕ್ಕಂಥ ದೇವರು ಅನ್ನೋದೇ ಒಂದು ನಮ್ಮ ಇಡೀ ಕುಟುಂಬದ. ಯಾಕೆಂದ್ರೆ ನಾವು ಒಂದು ರೀತಿಯಲ್ಲಿ ಚಿಕ್ಕಂದಿನಿಂದನೂ ನಮ್ಮಮ್ಮ ನಮ್ಮನ್ನ ಆ ಒಂದು ಇದರಲ್ಲೇ ಬೆಳೆಸ್ಕೊಂಡ್ ಬಂದಿರ್ತಕ್ಕಂಥವ್ರು, ಆಚಾರ ವಿಚಾರಗಳ ಇದರಲ್ಲೇ ಬೆಳೆಸ್ಕೊಂಡ್ ಬಂದಿರ್ತಕ್ಕಂಥವ್ರು. ನಾವು ದೈವದಲ್ಲಿ ತುಂಬಾ ನಂಬಿಕೆ ಇರತಕ್ಕಂಥ ಕುಟುಂಬ. ಇವತ್ತು ನಾವು ಬೆಳಗ್ಗೆ ಎದ್ದು ಒಂದು ಪೂಜೆ ಮಾಡಿದ್ರೆ ನಾವು ಹೊರಗಡೆ ಎಲ್ಲೂ ಹೋಗಲ್ಲ. ಆ ರೀತಿ ನಮ್ಮನ್ನು ಬೆಳೆಸ್ಬಿಟ್ಟಿದ್ದಾರೆ. ನಮ್ಗೆ ಆ ನಂಬಿಕೆಗಳಿದೆ, ಏನೋ ಒಂದು ಅಗೋಚರವಾದ ಶಕ್ತಿ ಇದೆ, ಅದರಿಂದಾನೇ ನಮ್ಗೆಲ್ಲ ನಡೆಯುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಇದೆ. ಇವತ್ತು ನಮ್ಮ ಅಣ್ಣನಿಗೆ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಈ ಪದವಿ ಅದು ದೈವಾನುಗ್ರಹ ಅಂತಾನೆ ಹೇಳಬೇಕು. ಎಕ್ಸ್ಪೆಕ್ಟ್ ಮಾಡಿದ್ರಾ ನೀವು? ಆಕ್ಚುಲಿ ಆಗಿ ಹೇಳಬೇಕು ಅಂದ್ರೆ ನನ್ನ ಅನಾಲಿಸಿಸ್ ಪ್ರಕಾರ ಆಸ್ ಅನ್ ಇಂಡಿವಿಜುವಲ್ ನಾನು ಅನ್ಕೋತಾ ಇದ್ದಿದ್ದು ಒಂದು 80 ಸೀಟ್ಸ್ ಬರ್ಬೋದು ಅನ್ನೋ ನಮಗೆ. 70 to 80 ಬರುತ್ತೆ ಅಂತ ಅನ್ಕೊಂಡಿದ್ದೆ ನಾನು ಫುಲ್. ಯಾಕೆಂದ್ರೆ ನಾನೇನು ಪೊಲಿಟಿಷಿಯನ್ ತರ ಹೇಳಲ್ಲ, ಮಿನಿಮಮ್ ಅಟ್ಲೀಸ್ಟ್ ಫಸ್ಟ್ ನಮ್ಗೊಂದು 60-70 ಬರ್ಬೋದು ಅನ್ನೋ ನಂಬಿಕೆ ಇತ್ತು. ಅದು ಆ 60-70 ತಗೊಂಡಾಗ ನಾವು ಸ್ವಂತ ಬಲದಲ್ಲಿ ಸರ್ಕಾರ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ಈ ಪೊಲಿಟಿಷಿಯನ್ಸ್ಗಿರುತ್ತೆ, ಯಾರೇ ಆದ್ರೂ ಕೂಡ ಕೇಳಿದಾಗ ಗೆಲ್ತೀನಿ ಅನ್ನೋ ಆತ್ಮವಿಶ್ವಾಸದಿಂದಲೇ ಅವ್ರು ಹೋಗ್ತಾರೆ. ನನ್ನ ಮಣ್ಣಂಗೆ ಹೇಳುವೆ, ನೀವು ಅನ್ಕೊಳ್ಳೋ ತರ 120 ಬರುತ್ತೆ, 110. ಯಾಕೆ ನಾವು ಮನೆಯಲ್ಲಿ ನಮ್ಮ ಮಧ್ಯೆ ನಡೀತಕ್ಕಂಥ ಇದ್ರಲ್ಲಿ ನಾನು ಹೇಳುವೆ ಕಷ್ಟ ತುಂಬಾ ಅಂತ ಅವ್ರಿಗೆ. ಬಟ್ ಏನೋ ನಮ್ಮ ಅಣ್ಣಗೆ ಬಟ್ ಅವ್ರಿಗೆ ತುಂಬಾ ವಿಶ್ವಾಸ ಆಯ್ತು. ಇಲ್ಲ, ನಾನು ಹೋದ ಕಡೆ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ ನನಗೆ, ಖಂಡಿತ ಈ ಸತಿ ನಂಗೆ ಜನ ಕೈ ಹಿಡಿತಾರೆ. ನನ್ಗೆ ಕೈ ಹಿಡಿದ್ರೆ ನನ್ನ ಜನಗಳಿಗೆ ನಾನು ಮಾಡಬೇಕಾದ ನಂದೇ ಒಂದು ವಿಷನ್ ಇದೆ. ನಾನು ಆ ರೀತಿಯಲ್ಲಿ ಕೆಲಸ ಮಾಡ್ತೀನಿ. ನಾನು ಒಂದು ರೆಕಾರ್ಡ್ ಇರಬೇಕು ನಾನು ಮಾಡೋ ಅಂತ ಒಳ್ಳೆ ಕೆಲಸಗಳು ಇದನ್ನ ಮಾಡಿ ನಾನು ಉಳಿಸಿ ಹೋಗ್ಬೇಕು ಅನ್ನೋ ಒಂದು ಇದಿದೆ ಅಂತ ಹೇಳೋರವರು. ಬಟ್ ನಾನು ನನ್ನ ಅಕ್ಕ ಮಾತಾಡ್ಕೊಳ್ಳುವೆ, ಖಂಡಿತ ಸಾಧ್ಯ ಇಲ್ಲ. ನಾವು ರಿಯಾಲಿಟಿ ವಿ ಶುಡ್ ಥಿಂಕ್ ಅಬೌಟ್ ದಿ ರಿಯಾಲಿಟಿ ಅನ್ಕೊಂಡು ಒಂದು 60-70 ಬರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಆ ಒಂದು ನಮ್ಮ ನಿರೀಕ್ಷೆನೂ ಕೂಡ ಹುಸಿ ಆಯ್ತು ಅಷ್ಟೇ. ನಮಗೆ ಅಂದ್ಕೊಂಡಿದ್ದ ಆಗಿಲ್ಲ, ಅಥವಾ ನೀವು ಅಂದ್ಕೊಂಡ ರೀತಿಯಲ್ಲಿ ಜನರಿಗೆ ನೀವು ಹೇಳಿದ್ದು ಜನರಿಗೆ ತಲುಪಿಲ್ಲ ಅಂತ ಅನ್ಸುತ್ತಾ ನಿಮ್ಗೆ, ಅಥವಾ ಎಲ್ಲೋ ಒಂದ್ ಕಡೆ ಏನೋ ಆಗಿದೆ ಅಂತ ಅನ್ಸ? ನನ್ಗೆ ಅನ್ಸುತ್ತೆ ಒಂದು
ಈ ನಮ್ಮ ವ್ಯವಸ್ಥೆನಲ್ಲಿ ಇವತ್ತು ನಮಗೆ ಯೋಚನಾ ಶಕ್ತಿ ನಾವು ಕಳ್ಕೊಂಡಿದೀವೋ ಏನೋ ಅನ್ಸುತ್ತೆ. ಯಾಕೆ ಅಂದ್ರೆ ನೀವು ನನಗೆ ಒಂದ್ಸತಿ ಏನಾಗುತ್ತೆ, ಯಾವ ಮನುಷ್ಯ ನಿಜ ಹೇಳ್ತಾನೆ, ಯಾರು ಸುಳ್ಳು, ವ್ಯವಸ್ಥೆ ಆ ರೀತಿ ಆಗಿದೆ ಇವತ್ತು. ಆಮೇಲೆ ನಮ್ಮ ಸಮಾಜ ನಾವು ಜಾತಿ ಹೊಡಿತಾ ಇದ್ವಿ. ಇದು ಆಗಬಾರ್ದು. ನಮ್ಮ ಹಿಂದಿನಿಂದ ನಾವು ಜಾತ್ಯತೀತ ದೇಶ ಅನ್ಕೊಂಡು ಬಂದಾಗ ನೀನ್ ಆ ಜಾತಿ ಈ ಜಾತಿ ಇದು ವ್ಯತ್ಯಾಗತ್ತೆ ಇದು. ಯಾಕೆಂದ್ರೆ ನಾಳೆ ಮುಂದಿನ ನಮ್ಮ ಮಕ್ಕಳಿಗೆ ಯಾವ ರೀತಿ ಭವಿಷ್ಯ ಈ ಪ್ರಪಂಚ ಇದು ಬರುತ್ತೋ ಈ ಸೊಸೈಟಿ ಗೊತ್ತಿಲ್ಲ ನನಗೆ. ಅದನ್ನ ನೆನೆಸ್ಕೊಂಡಾಗ ಆ ಒಂದು ಇದು ಹೋಗ್ಬೇಕು. ಮತ್ತೆ ಇನ್ನೊಂದೇನು ಅಂದ್ರೆ, ಈಗ ಕುಮಾರಸ್ವಾಮಿ ಅವರು ಅನ್ಕೊಂಡಿದ್ದನ್ನ ಜನಗಳಿಗೆ ಅದು ತಲುಪ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಅವರು ಕೊಟ್ಟಿದ್ದಂಥ ಮ್ಯಾನಿಫೆಸ್ಟೋದಲ್ಲಿ ರೈತರ ಪರವಾಗಿರ್ಬೋದು, ವೃದ್ಧರ ಪರವಾಗಿರ್ಬೋದು, ಆಮೇಲಿಂದ ಗರ್ಭಿಣಿ ಸ್ತ್ರೀಯರಿಗೆ ಕೊಟ್ಟಿದ್ರು, ಆಮೇಲೆ ಸಿಟಿ ಡೆವಲಪ್ಮೆಂಟ್ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತ ಹೇಳಿದ್ರು, ಜಾಬ್ ಆಪರ್ಚುನಿಟೀಸ್ ಬಗ್ಗೆ ಮಾತಾಡಿದ್ರು. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಜನ ವಿಫಲರಾದ್ರು ಅಥವಾ ನಾವು ಅವ್ರನ್ನ ತಲುಪೋದ್ರಲ್ಲಿ ನಾವು ವಿಫಲರಾದ್ರು, ಇವ್ರು ವಿಫಲರಾದ್ರು, ನಮ್ಮ ನಾಯಕರು ವಿಫಲರಾದ್ರು, ಅದು ನನಗೆ ಗೊತ್ತಿಲ್ಲ ನನಗೆ. ಸೊ ಟೋಟಲಿ ನಮ್ಮ ಇವರ ಪಕ್ಷದ ಒಂದು ಇದನ್ನ ಅರ್ಥ ಮಾಡ್ಕೊಳ್ಳೋದು ಬಂದಂತ ಒಂದು ರಿಸಲ್ಟ್ ಇಂದ ನಮ್ಗೆ ಅರ್ಥ ಆಗುತ್ತೆ ನಾವು ರೀಚ್ ಆಗಕ್ಕಾಗಿಲ್ಲ ಅಂತ. ಪ್ರಾದೇಶಿಕ ಪಕ್ಷ ಅನ್ನುವ ಕಾರಣಕ್ಕಾಗಿ ಏನಾದ್ರೂ ರೀಚ್ ಆಗೋದು ತುಂಬಾ ಅಂದ್ರೆ ಸ್ವಲ್ಪ ವಿಫಲ ಆಯ್ತು ಅಂತ ಅನ್ಸುತ್ತೆ. ಪ್ರಾದೇಶಿಕ ಪಕ್ಷಕ್ಕೆ ಜನ ಮನ್ನಣೆ ಕೊಡ್ಲಿಲ್ಲ ಅಂತ ಅನ್ಸುತ್ತಾ ನಿಮ್ಗೆ? ನೋಡಿ, ಖಂಡಿತವಾಗಿ ನಾನು ಹೇಳ್ತೀನಿ, ಇಲ್ಲಿ ನಾನು ಆಸ್ ಎ ಪೊಲಿಟಿಕಲ್ ಇದಂತ ಹೇಳ್ತಾ ಇಲ್ಲ. ನನಗೆ ಅಪ್ಪನಿಂದ ನಾನು ಯಾಕೆಂದ್ರೆ ಈಗ ಹೆಚ್ಚು ಸಮಯ ನಂಗೆ ಸ್ವಲ್ಪ ಅಪ್ಪನ ಜೊತೆ ಕಳೆಯುವಂತ ಒಂದು ಅವಕಾಶ ಸಿಕ್ಕಿದೆ ನನಗೆ. ರಾತ್ರಿ ಹೊತ್ತು ಫ್ರೀ ಆಗಿದ್ದಾಗ ಅಪ್ಪನ ಹತ್ರ ನಾನು ಡಿಸ್ಕಸ್ ಮಾಡ್ತಾ ಇರ್ತೀನಿ. ಯಾಕೆಂದ್ರೆ ನನಗೂ ಈ ಒಂದು ಸಮಾಜದ ಬಗ್ಗೆ ಕಾಳಜಿ ಇದೆ. ಏನಕ್ಕೆ ಅಂದ್ರೆ ಒಂದು ಯಾವುದೇ ಮನುಷ್ಯ ಅವನಿಗೆ ಒಂದು ಬೇಸಿಕ್ ನೀಡ್ಸು, ಒಂದು ಹೆಲ್ತ್, ಎಜುಕೇಶನ್ ಆಗಲಿ, ಒಂದು ಸೂರಾಗಲಿ, ಅವನಿಗೆ 3 ಹೊತ್ತಿನ ಊಟ, ಇದಿಷ್ಟು ಬೇಕಾಗಿರ್ತಕ್ಕಂಥ ನಮ್ಮ ಬೇಸಿಕ್ ನೀಡ್ಸು. ಇದನ್ನು ಇವತ್ತು ನಾವು ನಮಗೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಕೂಡ ನಾವು ಬೇಸಿಕ್ ನೀಡ್ಸ್ ನಾವು ಫುಲ್ಫಿಲ್ ಮಾಡೋಕ್ಕಾಗಿಲ್ಲ. ಇವತ್ತು ನಿಮ್ಮ ಹಾಸ್ಪಿಟಲ್ಸ್ ಸ್ಥಿತಿಗಳು ನೋಡಿ, ಎಜುಕೇಷನ್ ಸಿಸ್ಟಮ್ ನೋಡಿ, ಅದು ಕೂತ್ಕೊಂಡಾಗ ನನಗೆ ಒಂದ್ಸತಿ ಅಪ್ಪನ ಹತ್ರ ಮಾತಾಡ್ತೀನಿ, ಇವೆಲ್ಲ ಜನರಲ್ ಆಗಿ ನಾವು ಮಾತಾಡ್ತೀವಿ. ಅವಾಗ ಈಗ ನೋಡಿ, ಕಾವೇರಿ ಇಶ್ಯೂನ ಅಪ್ಪ ಹೇಳ್ತಾರೆ 62 ಆಸ್ ಎನ್ ಇಂಡಿಪೆಂಡೆಂಟ್ MLA ಆಗಿದ್ದಾಗಲೇ ಅದ್ರ ಬಗ್ಗೆ ಫೈಟ್ ಮಾಡಿ ನಾನೊಂದು ಖಾಸಗಿ ನಿರ್ಣಯ ಮಂಡನೆ ಮಾಡಿದ್ದೆ ಅಂತ ಹೇಳ್ತಾರೆ. ಅದನ್ನ ನಾವು ಅವತ್ತು ನಮ್ಮ ಸರ್ಕಾರದವ್ರು ಸೀರಿಯಸ್ ಆಗಿ ತಗೊಂಡು ನಾವು ಫೈಟ್ ಮಾಡಿದ್ರೆ ಇವತ್ತು ಈ ಸ್ಥಿತಿ, ನನ್ನ ಒಬ್ಬಳ ಸಾಮಾನ್ಯವಾಗಿ ಹೇಳ್ತಾ ಇದ್ದೀನಿ, ಈ ಸ್ಥಿತಿ ಬರ್ತಿರ್ಲಿಲ್ಲ ನಮ್ಗೆ. ನೀವು ತಮಿಳ್ನಾಡುವ್ರು ಫೈಟ್ ಮಾಡಿದ್ರು, ಬೇರೆ ರಾಜ್ಯದವ್ರು ಮಾಡ್ತಾರೆ. ಬಿಕಾಸ್ ಶಕ್ತಿ ಬೇಕು ನಮ್ಗೆಲ್ರಿಗೂ. ಖಂಡಿತವಾಗಿ ನಮ್ಮಲ್ಲಿ ನೋಡಿ, ಈಗ ನಮ್ಮ ಎಜುಕೇಟೆಡ್ ಕ್ಲಾಸ್ಗೆ ಆ ಸೀರಿಯಸ್ನೆಸ್ ಇಲ್ಲ ಇವತ್ತು. ನಾಳೆ ನಾವು ಕುಡಿಯೋ ನೀರಿಗೆ ಎಲ್ಲಿ ಹೋಗ್ಬೇಕಾಗಿದೆ? ಈ ಜವಾಬ್ದಾರಿ ಕುಮಾರಸ್ವಾಮಿ ಅವ್ರ ಮೇಲೆ ಇದೆ ಈ ಸಲ ಅಂತ ಅನ್ಸುತ್ತಾ? ಖಂಡಿತವಾಗಿಯೂ ಇದೆ. ಬಟ್ ನನಗೆ ಈ ವ್ಯವಸ್ಥೆನಲ್ಲಿ ಅವ್ರು ಎಷ್ಟು ಮಟ್ಟಿಗೆ ಇದರಲ್ಲಿ ಸಫಲರಾಗ್ತಾರೆ ನನಗೆ ಗೊತ್ತಿಲ್ಲ. ಈಗ ಕಾವೇರಿ ಇಶ್ಯೂ ತೂಗುಗತ್ತಿನಲ್ಲಿ ಇದೆ, ಅದು ನಮ್ಗೆ ಯಾವ ರೀತಿಯಾದಂತ ಒಂದು ಇದು ಬರುತ್ತೆ ನನಗೆ ಗೊತ್ತಿಲ್ಲ ನನಗೆ. ಯಾಕೆಂದ್ರೆ ಅಪ್ಪನ ಒಂದು 2 ಕನಸು, ಕೃಷ್ಣ ಕಾವ್ಯ 2 ಕಣ್ಣು. ಅವ್ರು ಹೇಳ್ತಾರೆ ನಂಗೆ 2 ಕಣ್ಣಿದ್ದಂಗಮ್ಮ, ಅದು 2ಕ್ಕೂ ಒಂಚೂರು ನೋವಾದ್ರೂ ನಂಗೆ ಸಹಿಸಕ್ಕಾಗಲ್ಲ. ನಾನು ಎಷ್ಟೋ ಸತಿ ಹೇಳ್ತೀನಿ, ನಿಮ್ಮ ಹೋರಾಟ ಜನರೇ ಅರ್ಥ ಮಾಡ್ಕೊಂಡಿಲ್ಲ, ಯಾಕೆ ನೀವು ಇದ್ರ ಬಗ್ಗೆ ಎಷ್ಟು ಚಿಂತೆ ಮಾಡ್ತೀರಾ? ಅರ್ಥ ಮಾಡ್ಕೋತಾರೋ ಬಿಡ್ತಾರೋ ಅಮ್ಮ, ನನ್ನ ರಾಜ್ಯದ ಜನತೆಗೆ ಅನ್ಯಾಯ ಆಗಬಾರ್ದು. ನಾನಿದ್ದಂಗೆ ನಾನು ನನ್ನ ರಾಜಕೀಯದ ಬದುಕಿನಲ್ಲಿ ಇದಕ್ಕೆ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಅಂತ. ಈಗ ಕಾವೇರಿ ಇದು ಫಸ್ಟ್ ಅವ್ರು ಕ್ಲಿಯರ್ ಮಾಡಿದ್ದು ಫೈಲ್ ಹೇಳ್ತಾರೆ, ನಾನು ಪ್ರಧಾನಮಂತ್ರಿಯಾಗಿ ಫಸ್ಟ್ ಕ್ಲಿಯರ್ ಮಾಡಿದ್ದು ಬೆಂಗಳೂರು ಸಿಟಿಗೆ 4ನೇ ಹಂತದ ಕಾವೇರಿ ಇದ್ದು ನಾನು ಫಸ್ಟ್ ಫೈಲ್ ಕ್ಲಿಯರ್ ಮಾಡಿದ್ದೆ ಅದೇ ಅಮ್ಮ, ನಾನು ಹೋದ ತಕ್ಷಣ ನಾನು ಕೂತ್ಕೊಂಡು ಅಂತ. ಈಗ ನೋಡಿ, ತಮಿಳ್ನಾಡು ಅವ್ರು ತಗೊಳ್ಳೋ ಮಟ್ಟಿಗೆ ನಮ್ಗೆ ತಗೊಳಕ್ ಆಗ್ತಾ ಇಲ್ಲ. ನಾವೀಗ ನಮ್ಮ ನೆಲ ಜಲ ಉಳಿಸ್ಕೊಳ್ಳೋಕೆ ನಾವು ಫೈಟ್ ಮಾಡಬೇಕಾಗಿದೆ. ಸೊ ಆ ಒಂದು ಇದು ಬಂದಾಗ ರಾಷ್ಟ್ರೀಯ ಪಕ್ಷಗಳಿಗೆ ಆ ಒಂದು ಇದಿರಬೇಕಿತ್ತು. ಇಷ್ಟು ವರ್ಷ ಯಾರು ದೇಶ ಆಳಿದ್ರು ಅವ್ರಿಗೆ ಕನ್ಸರ್ನ್ ಇರಬೇಕಿತ್ತು. ಈಗ ಕುಡಿಯೋ ನೀರು ಅನ್ನೋದು ನಾನು ಹೇಳೋದು ಇಲ್ಲಿ ರಾಜ್ಯಗಳ ಬಗ್ಗೆ ಬೇಕಿಲ್ಲ, ಅದೊಂದು ಕಾಮನ್ ಇದು ಮಾಡಿ ಬೇಸಿಕ್ ಫಸ್ಟ್ ಬೇಕಿರೋದು ನಮ್ಗೆ ಕುಡಿಯೋಕೆ ನೀರು. ನೀವು ಆಮೇಲೆ 2 ಬೆಳೆ ಬೆಳಿತಿರೋ 3 ಬೆಳೆ ಬೆಳಿತಿರೋ ಅದು ಅವ್ರವ್ರ ಇದಕ್ಕೆ ಬಿಟ್ಟಿದ್ದು. ಬಟ್ ಇವತ್ತು ನಮಗೆ ಕುಡಿಯೋ ನೀರಿಗೂ ಕೂಡ ಇವತ್ತು ಕಷ್ಟ ಬಂದಿದೆ ನಮ್ಮ ರಾಜ್ಯಕ್ಕೆ. ನಾವು ಬೆಳೆ ಬೆಳೆಯೋದಕ್ಕೆ ಉಪಯೋಗಿಸೋದಿಲ್ಲ. ಅದನ್ನ ಕೇಂದ್ರದವ್ರಿಗೆ ಒಂದಿಗೆ ತಗೊಂಡ್ಬಿಟ್ಟು 2 ರಾಜ್ಯಗಳ ಮಧ್ಯೆ ಒಂದು ಸಾಮರಸ್ಯವಾಗಿ ಇದನ್ನ ಇತ್ಯರ್ಥ ಮಾಡಬೇಕು. ಆ ಒಂದು ಇದು ನಮ್ಮ ನಾಯಕರುಗಳಿಗೆ ಬರಬೇಕು, ಯಾರಿಗೆ ಕೇಂದ್ರ ಸರ್ಕಾರದವ್ರಾಗ್ಲಿ ರಾಜ್ಯ ಸರ್ಕಾರದವ್ರಿಗಾಗ್ಲಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಇದು ಬರಬೇಕು ಅವರಿಗೆ ಅಂತ. ಈಗ ರೇವಣ್ಣ ಅವರು ಕೂಡ ಈಗ ನಾವು ನೋಡಿದ್ವಿ, ಅಂದ್ರೆ ಎಲ್ಲದನ್ನು ಕೂಡ ನಿಭಾಯಿಸ್ಕೊಂಡು ಹೋಗ್ತಾರೆ ಅಂತ. ಈ ಸಲ ನೀವೊಬ್ಬ ಅವರ ತಂಗಿಯಾಗಿ ಅವ್ರಿಗೊಂದು ಇಂತಹ ಒಂದು ಸ್ಥಾನ ಸಿಗ್ಬೇಕು ಅಥವಾ ಈ ಸಚಿವ ಸ್ಥಾನ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿ ನಿಭಾಯಿಸ್ತಾರೆ ಅನ್ನೋದಾದ್ರೆ ನಿಮ್ಮ ನಿರೀಕ್ಷೆ? ರೇವಣ್ಣ ಅವ್ರಿಗೆ ಹೇಳ್ಬೇಕು ಅಂದ್ರೆ, ಅವರು ತುಂಬಾ ಓದಿಲ್ಲ ಅಣ್ಣ, ಬಟ್ ತುಂಬಾ ಚೆನ್ನಾಗಿದೆ ಅಣ್ಣನಿಗೆ. ಆ ವಿಷಯದಲ್ಲಿ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಬಟ್ ಅವ್ರಿಗೆ ಇನ್ನೊಂದೇನಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ ಇಲ್ಲ ಅವರಿಗೆ, ಮಾತಾಡೋಕ್ಕೆ ಇದು ಮಾಡೋ ರೀತಿ ಬರಲ್ಲ. ಬಟ್ ಕೆಲಸ ಮಾಡೋದ್ರಲ್ಲಿ ತುಂಬಾ ಹಾರ್ಡ್ ವರ್ಕಿಂಗ್ ನೇಚರ್ ಇದೆ ಅವ್ರಿಗೆ. ಆಮೇಲೆ ಕನ್ಸರ್ನ್ ಇದೆ ಅವ್ರಿಗೆ. ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಕೊಟ್ಟರು, ಈಗ ಅವರು ಇದ್ರದ KMF ಚೇರ್ಮನ್ ಆಗಿದ್ರು,
ಅವಾಗ ಕೂಡ ಅಷ್ಟೇ ಅವರು ಇದ್ದ ಅವಧಿನಲ್ಲಿ ಅವರು ಚೇರ್ಮನ್ ಆಗಿದ್ದ ಅವಧಿನಲ್ಲಿ ಅವ್ರು ಮಾಡಿದಂಥ ಕೆಲಸಗಳಿದೆಯಲ್ಲ ಅದಾಗಲಿ ಅಥವಾ PWD ಮಿನಿಸ್ಟರ್ ಆಗಿದ್ದಾಗಲಿ ಇಂಧನ ಖಾತೆ ಇದಾಗಿದ್ದಾಗ ಅವರು ಬ್ಯಾಂಗ್ಳೂರು ಸಿಟಿನಲ್ಲಿ ನೀವು ನೋಡ್ಬೋದು ಅವಾಗ ಪವರ್ ಕಟ್ಟೇ ಇರಲಿಲ್ಲ, 24 hours ಪವರ್ ಸಪ್ಲೈ ಇತ್ತು. ಸೊ ಅವ್ರು ಯಾವುದೇ ಕೊಟ್ಟರು ಕೂಡ ಅವ್ರು ನಿಭಾಯಿಸ್ಕೊಂಡು ಹೋಗೋ ಶಕ್ತಿ ಅವ್ರಿಗಿದೆ ಅನ್ನೋ ನಂಬಿಕೆ ನನ್ನಲ್ಲಿದೆ. ಹಾಗಾಗಿ ಇಂಧನ ಸಚಿವರಾದ್ರೆ ಒಳ್ಳೇದು ಅಂತ ಅನ್ಸುತ್ತೆ ನಿಮಗೆ? ಖಂಡಿತ ನಾನು ಅದು ಹೇಳಲ್ಲ, ಯಾಕೆಂದ್ರೆ ಅಲ್ಲಿ ಏನೇನೋ ಇವಾಗ ಯಾಕೆಂದ್ರೆ ಇದು ಕೊಯ್ಲೇಷನ್ ಗೌರ್ಮೆಂಟ್ ಇದೆ, ಅವ್ರವ್ರಲ್ಲಿ ಯಾವ್ಯಾವ ರೀತಿ ಒಂದು ಸಾಮರಸ್ಯವಾಗಿ ಸರ್ಕಾರ ಹೋಗಬೇಕಾಗಿದೆ. ಆ ಒಂದು ಇದ್ರಲ್ಲಿ ಯಾವ್ದು ಕೊಟ್ಟರು ಅವ್ರು ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಯಾವುದೇ ಖಾತೆ ಕೊಡಲಿ ಅವ್ರಿಗೆ ಅವ್ರು ನಿಭಾಯಿಸ್ಕೊಂಡು ಹೋಗುವಂಥ ಒಂದು ಚಾಕಚಕ್ಯತೆ ಇದೆ. ಇವೊಂದು ಅಂತ ಎಜುಕೇಶನ್ ಇಲ್ಲದೆ ಇದ್ರು ಕೂಡ ಸಾಮಾನ್ಯ ಜ್ಞಾನ ಇದೆ ಹೇಗೆ ಮಾಡಬೇಕು ಅಂತಕ್ಕಂಥ ಒಂದು. ಕುಮಾರಸ್ವಾಮಿ ನಿನ್ನೆ ಮನೆಗೆ ಬಂದಿದ್ರು ಅಂತ ಅಮ್ಮ ಕೂಡ ಹೇಳಿದ್ರು. ಹಾಗಾಗಿ ನಿಮ್ಮೆಲ್ಲದ್ರ ಜೊತೆ ಒಂದು ಅಮ್ಮನ ಹತ್ರ ಆಶೀರ್ವಾದ ಆಗಿರ್ಬೋದು ಅಥವಾ ನಿಮ್ಮೆಲ್ಲ ಹಾರೈಕೆ ಅಥವಾ ವಿಶಸ್ ಕೂಡ ತಗೊಂಡು ಹೋದ್ರ ಹೇಗೆ? ನಿನ್ನೆ ಅವ್ರು ಸ್ವಲ್ಪ ಅರ್ಜೆಂಟಲ್ಲಿ ಇದ್ರು. ಆಕ್ಚುಲಿ ಒಂದು 3-4 days ಬ್ಯಾಕ್ ಒಂದ್ಸತಿ ಬಂದಿಲ್ಲ, ನಮ್ಮ ಅಕ್ಕ ತಂಗಿರು ನಮ್ಮ ಅಣ್ಣ ತಮ್ಮಂದಿರೆಲ್ಲ ಒಟ್ಟಿಗೆ ಇದ್ವಿ. ಸೊ ಅವತ್ತೇ ಮಾತಾಡ್ಕೊಂಡು ಹೋದ್ರು. ನೆನ್ನೆ ಅವರು ಇವ್ರಿಗೆ ಬಂದಿದ್ರು, ತೆಲಂಗಾಣ ಇವ್ರು ಬಂದಿದ್ರಲ್ಲ, ಹಾಗಾಗಿ ಸೊ KC ಅವ್ರ ಜೊತೆ ಮೀಟಿಂಗ್ ಮುಗಿಸ್ಬಿಟ್ಟು ಅಪ್ಪ ಜೊತೆ ಮಾಡಿ ಸ್ವಲ್ಪ ಅರ್ಜೆಂಟಲ್ಲಿ ಹೋದ್ರು ಅವರು. ಸೊ ಹಾಗಾಗಿ ನೆನ್ನೆ ಅವ್ರ ಹತ್ರ ನಾವು ಮಾತಾಡಕ್ಕಾಗ್ಲಿಲ್ಲ, ಜಸ್ಟ್ ಹಲೋ ಇದೆಯಾ ನಿಮ್ಗೆ ಇವತ್ತಿನ ದಿನದ್ದು? ನಮಗೆ ಅಪ್ಪ ಮುಖ್ಯಮಂತ್ರಿ ಆಗಿದ್ದ ಪ್ರಮಾಣ ವಚನ ಕೂಡ ನೋಡೋಕ್ಕಾಗಲಿಲ್ಲ ಅವತ್ತು. ಯಾಕೆಂದರೆ ಅಪ್ಪ ಸುದೀರ್ಘವಾದ ರಾಜಕೀಯದ ಜೀವನದಲ್ಲಿ ನಾವು ಆಸೆ ಪಟ್ಟಿದ್ದು ಮುಖ್ಯಮಂತ್ರಿ ಪದವಿ ಒಂದೇ ಅಪ್ಪನಿಗೆ. ಅದನ್ನು ಕೂಡ ಅವತ್ತು ನಮಗೆ ನೋಡೋಂಥ ಇದಿರಲಿಲ್ಲ. ಲಾಸ್ಟ್ ಟೈಮ್ ಅಣ್ಣ ಓದ್ ತೊಗೊಂಡಾಗ್ಲೂ ಇರಲಿಲ್ಲ. ಇವತ್ತು ನಮಗೆ ನೋಡಬೇಕು ಅನ್ನೋ ಆಸೆ. ಯಾಕೆಂದರೆ ಇವತ್ತು ಫಸ್ಟ್ ಮೊದಲ ಬಾರಿಗೆ 60 ವರ್ಷದ ರಾಜಕೀಯದ ಇತಿಹಾಸ ಇರ್ತಕ್ಕಂಥ ಕುಟುಂಬ ನಮ್ಮದು. ಅದು ನೋಡೋ ಅಂಥ ಒಂದು ಆಸೆ ನಮ್ಮೆಲ್ರಿಗೂ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಒಂದು ಇದು ಇದೆ, ಜನಗಳ ಸಂಪೂರ್ಣ ಆಶೀರ್ವಾದ ಸಿಕ್ಕಿದ್ರೆ ನಾವು ಒಂದು ಇನ್ನೂ ನಮ್ಮ ಖುಷಿ ಇಮ್ಮಡಿ ಆಗ್ತಿತ್ತೋ ಏನೋ ಅಂತ ಅನ್ಸುತ್ತೆ. ಈಗ ಜನರು ಕೂಡ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಕೂಡ ಬರುತ್ತೆ. ಹಾಗಾಗಿ 37 ಸೀಟ್ ತಗೊಂಡ್ರು ಅಂದ್ರೆ 38 ಸೀಟ್ 37 ಸೀಟ್ ತಗೊಂಡವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಅದನ್ನ ಕೇಳೋಕೆ ಎಲ್ಲ ಒಂದ್ ಕಡೆ ಬೇಜಾರಾಗಿದ್ದಿದ್ಯಾ? ಖಂಡಿತವಾಗಿಯೂ ಅನ್ಸುತ್ತೆ. ಆದರೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ನಂಬರ್ ಗೇಮ್ ಅನ್ನೋದಿದೆಯಲ್ಲ, ಸೊ ಅದ್ರ ಬಗ್ಗೆ ಅದು ಬಂದಾಗ ನಾವೇನು ಮಾತಾಡೋಕ್ಕಾಗಲ್ಲ. ನಮ್ಗೇನಾದ್ರೂ 38 ಸೀಟ್ಗಳು ಬಂದಿದ್ದು ನೋವಿದೆ ಮನಸ್ಸಲ್ಲಿ. ಆ 38 ಸೀಟ್ ತೊಗೊಂಡ್ಬಿಟ್ಟು ನಾವು ಈ ಸರ್ಕಮ್ಸ್ಟೆನ್ಸಲ್ಲಿ ಅದು ಭಗವಂತನ ಇಚ್ಛೆ ಅದು. ಸೊ ಹಾಗಾಗಿ ನಾವು ಅದು ಅಕ್ಸೆಪ್ಟ್ ಮಾಡ್ಕೋಬೇಕಾಗಿದೆ ಅಷ್ಟೇ. ಮೊನ್ನೆ ಅಷ್ಟೇ ಅಂದ್ರೆ ರಿಸಲ್ಟ್ ಬರುವಂತಹ ಸಂದರ್ಭದಲ್ಲೇ ಕಾಂಗ್ರೆಸ್ ಅವರು ಅಪ್ರೋಚ್ ಮಾಡಿದ್ರು. ತಕ್ಷಣವೇ ಮನೆಯಲ್ಲಿ ಅಪ್ಪ ಒಪ್ಕೊಂಡ್ರ ಆ ಸಂದರ್ಭದಲ್ಲಿ ಅಥವಾ ಹೇಗಿತ್ತು? ನಮಗೆ ಅಪ್ಪ ನಮ್ಗೆ ಕುತ್ಕೊಂಡು TV ನೋಡ್ತಾ ಇದ್ವಿ ಒಟ್ಟಿಗೆನೆ. ಬಟ್ ನಮಗೆ 37 ಬಂತು, ಇದು ಸೇರಿಸಿ 38 ಸೀಟ್ ಅಂತ ಆಯಿತು. ಆ ಮೂಮೆಂಟಲ್ಲಿ ಅಪ್ಪ ಏನೂ ಡಿಸಿಷನ್ ತೊಗೊಂಡಿರಲಿಲ್ಲ. ಅಷ್ಟೊತ್ತಿಗೆ TVನಲ್ಲೇ ಫಸ್ಟ್ ಫ್ಲ್ಯಾಶ್ ಆಯಿತು, ಕಾಂಗ್ರೆಸ್ನವರು ಹಿಂಗೆ JDS ಜೊತೆ ಸರ್ಕಾರ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಿದ್ರು. ಆಮೇಲೆ ಕುಮಾರಸ್ವಾಮಿಯವರು ಫೋನ್ ಮಾಡಿ ಅಪ್ಪನ ಹತ್ರ ಬರ್ತೀನಿ ಡಿಸ್ಕಸ್ ಮಾಡೋಕ್ಕೆ ಅಂತ ಅವ್ರು ಬೇರೆ ಕಡೆ ಎಲ್ಲೋ ಇದ್ರು. ಬಂದು ಆಮೇಲೆ ಅಪ್ಪನ ಹತ್ರ ಅವ್ರು ಡಿಸ್ಕಸ್ ಮಾಡಿ ಅವರು ಡಿಸಿಷನ್ ತಗೊಂಡಿದ್ರು. ಅಂದ್ರೆ ಆ ಸಂದರ್ಭದಲ್ಲಿ ಕೂಡ ಒಲ್ಲದ ಮನಸ್ಸೇನಾದ್ರೂ ಇತ್ತು ಅಥವಾ ಮಾಡಬೇಕು ಅನ್ನುವಂಥದ್ದು? ಅದು ನನ್ಗೆ ಗೊತ್ತಿಲ್ಲ, ಯಾಕೆಂದ್ರೆ ಅಪ್ಪ ಅವರು ಮಾತಾಡ್ಕೊಂಡಿದ್ದು, ನನ್ಗದು ಗೊತ್ತಿಲ್ಲ. ನನ್ನ ಕುಮಾರಸ್ವಾಮಿಗೆ ತುಂಬಾ ಇಷ್ಟ ಆಗುವಂತಹ ಫುಡ್ ಯಾವುದು ಅಂತ ತುಂಬಾ ಇಷ್ಟ ಅವರಿಗೆ. ಈಗ ತುಂಬಾ ಕಷ್ಟ. ಈಗ ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಬೈಯೋರು, ಅವರು ಮತ್ತೆ ನನ್ನ ಅಕ್ಕ ಅವರಿಬ್ರು ತುಂಬಾ ಸ್ವೀಟ್ ಇಷ್ಟಪಡೋರು. ಒಂದೊಂದು ಬಾಕ್ಸ್ ಸ್ವೀಟ್ ಇಟ್ಕೊಂಡ್ಬಿಟ್ಟು ಖಂಡಿತ ಅವ್ರಿಗೆ ಹೇಳಿದ್ನಲ್ಲ, ಹೆಂಗಾರು ನಮ್ಮಮ್ಮ ಬೇಡ ಬೇಡ ಅಂತಿರ್ತಾರೆ, ನನ್ಗೆ ಕಣ್ಣು ಹಿಂಗೆ ಹೊಡೆದ್ಬಿಟ್ಟು ತಗೊಂಬ ಅಂತಾರೆ ನನಗೆ. ಸೊ ಹಂಗಾಗಿ ಅವ್ರು ಕೇಳ್ದಾಗ ಇಲ್ಲ ಅನ್ನಕ್ಕಾಗಲ್ಲ, ಕೊಟ್ಬಿಡ್ತೀನಿ ನಾನು. ಹಂಗ ನನ್ನ ಹಸ್ಬೆಂಡ್ ಅಥವಾ ನಮ್ಮ ಮೊಬೈಲ್ ಇದ್ರು ಬೈತಾರೆ, ನೀವು ಡಯಾಬಿಟಿಕ್ ಇದ್ದಾನೆ ಅವ್ರಿಗೆ ಕೊಡಬೇಡ ಅಂತಾರೆ. ಅವ್ರು ಕೇಳ್ದಾಗ ಇಲ್ಲ ಅನ್ನಕ್ಕಾಗಲ್ಲ ಅಲ್ಲ ನಮಗೆ. ಹೆಂಗಾರು ಒಂದು ಸ್ವಲ್ಪ ಕೊಟ್ಬಿಡ್ತೀನಿ ಅವ್ರಿಗೆ. ನಮ್ಮಲ್ಲಿ ಒಂದು ಹಳ್ಳಿ ಇದು ಮಾಡ್ತಾರೆ, ಮೊನ್ನೆ ಐ ಥಿಂಕ್ ಲಾಸ್ಟ್ ವೀಕ್ ಬಂದಿದ್ರು, ಗಿಣ್ಣಂತ ಮಾಡ್ತಾರೆ ನಮ್ಮ ಹಳ್ಳಿ ಕಡೆ. ಹಸು ಹಾಲು ಫಸ್ಟ್ ಇದಾಗತ್ತಲ್ಲ ಇದರಲ್ಲಿ, ಅದು ತುಂಬ ಫೇವ್ರೇಟ್ ನಮ್ಮ ಅಣ್ಣನಿಗೆ. ಹಂಗಾಗಿ ಅದೇನಾದರೂ ಇದ್ಬಿಟ್ರೆ ನಮ್ಮಮ್ಮನ ಕಾಣಿಸ್ದೆ ಆದರೂ 2-3 ಪೀಸ್ ತಿನ್ಬಿಟ್ಟಿರ್ತಾರೆ. ಈಗಲೂ ಕೂಡ ಅವರು ಅಂದ್ರೆ ನೀವು ಆಗ್ಲೇ ಗೇಮ್ಸ್ ಬಗ್ಗೆ ಮಾತನಾಡ್ತಾ ಇದ್ರಿ, ಆ ತರದ ಗೇಮ್ಸ್ಗೆ ಅಥವಾ ಅವ್ರ ಸ್ಪೋರ್ಟ್ಸ್ ಅಲ್ಲಿ ಈಗಲೂ ಇಂಟ್ರೆಸ್ಟ್ ಇದೆಯಾ ಅವ್ರಿಗೆ? ಈಗಲೂ ಕೇರಮ್ ಇದೆ. ಆಮೇಲೆ ನಾವು ಚೌಕಾಬಾರ ತುಂಬಾ ಆಡ್ತಾ ಇದ್ವಿ ಮನೆಯಲ್ಲಿ. ಸೀರಿಯಸ್ ಹಾಲಿಡೇಸ್ ಅಲ್ಲಿ ಅದು ಗೆಲ್ಬೇಕು ಅನ್ನೋ ಇದು ಎಲ್ಲಾರ್ಗು ಒಂಥರ ಚಿಕ್ಕ ವಯಸ್ಸಲ್ಲಿ ಒಂಥರ ಆಡ್ಕೊಂಡೆ ನಾನ್ ಗೆಲ್ಬೇಕು ಅಂತ ಅನ್ಕೊಂಡು ಚೌಕಾಬಾರ ಇವೆಲ್ಲ ಆಡ್ತಾ ಇದ್ವಿ. ಈಗಲೂ ಅವ್ರಿಗೆ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ. ಕೇರಮ್ ಫ್ರೀ ಆಗಿ ಸಿಕ್ಕಿದ್ರೆ ಆಡ್ತಾರೆ ನಮ್ಗಳ ಜೊತೆ. ಓಕೆ, ಇನ್ನು ನೀವು ಹೇಳಿದ್ರಿ ಅಂದ್ರೆ ಒಂದು ಒಳ್ಳೆಯ ಆಡಳಿತ ಕೊಡಬೇಕು ಅಂತ ಅನ್ನುವಂಥ ನಿರೀಕ್ಷೆ ಎಲ್ರಿಗೂ ಕೂಡ ಇದೆ ಅಂತ. ರೈತರ ಸಾಲ ಮನ್ನಾದ ಬಗ್ಗೆ ಕೂಡ ಸಾಕಷ್ಟು ವಿಚಾರಗಳಾಯ್ತು, ಒಂದ್ಸಲ ಕೊಡ್ತೀವಿ ಇಲ್ಲ ಅನ್ನುವಂಥ ಮಾತುಗಳು. ಹಾಗಾಗಿ ಈ ವಿಷಯದ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ?
ಇಲ್ಲ, ಆ್ಯಕ್ಚುಲಿ ನಾನು ನೆನ್ನೆ ಟಿ ವಿ ನೋಡಿದೆ. ಅವರು ಕೊಡಲಿಲ್ಲ, ಯೂ ಟರ್ನ್ ತೊಗೊಂಡ್ರು ಅಂತೇನೋ ನೋಡಿದೆ ಟಿ ವಿನಲ್ಲಿ. ಬಟ್ ಆ್ಯಕ್ಚುಲಿ ಅವರು ಹೇಳಿದ್ದೇನು ಅಂದರೆ, ನಂಗೆ ಸಂಪೂರ್ಣವಾದಂಥ ಸರ್ಕಾರ ಬಹುಮತ ಸಿಕ್ಕಿಲ್ಲ. ಆ ದೃಷ್ಟಿನಲ್ಲಿ ನಾನು ಇವತ್ತು ಸಂಪೂರ್ಣ ಸಾಲ ಮನ್ನಾ ಮಾಡೋದು ಕಷ್ಟ ಆಗ್ಬೋದು, ಬಟ್ ಸ್ಟಿಲ್ ನಾನು ಮಾಡ್ತೀನಿ ಅಂತ ಹೇಳಿದ್ರು ಅವರು. ನಾನು ಗಮನಿಸಿದ ಹಾಗೆ ಅವ್ರು ಮಾಡಲ್ಲ ಅಂತ ಹೇಳಿಲ್ಲ. ಈಗ ಏನಕ್ಕೆ ಅಂದರೆ ಇದು ಕೊಯಿಲೇಷನ್ ಗೌರ್ಮೆಂಟ್ ಇದೆ, ಇವರೊಬ್ಬರೇ ಡಿಸಿಷನ್ ತೊಗೊಳಕ್ಕಾಗಲ್ಲ. ಈಗ ಕಾಂಗ್ರೆಸ್ಸು ಮತ್ತು ಇವರಿಬ್ಬರು ಸೇರಿ ತೊಗೋಬೇಕಾದಂಥ ಇದು ನಿರ್ಣಯಗಳು. ಸೊ ಮಾಡ್ತಾರೆ ಅಂತ ಮತ್ತೆ ಅವ್ರು ಆಮೇಲೆ ಕ್ಲಾರಿಫೈ ಮಾಡಿದ್ರು ಈವ್ನಿಂಗು, ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ ಅದನ್ನು. ಓಕೆ, ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಫಸ್ಟ್ ಏನಾದ್ರೂ ಅವ್ರು ಮಾಡ್ಬೇಕಂತ ಕೆಲಸ ಇದು ಅನ್ನೋದಾದ್ರೆ ನಿಮ್ಗೆ ಅನ್ಸಿದ ಹಾಗೆ ಯಾವ್ದು ಅಂತ ಅನ್ಸುತ್ತೆ? ಇದು ಮಾಡ್ಬೇಕು ಅಣ್ಣ. ಹೆಲ್ತ್ ಹೌದು. ಇವತ್ತು ಅದೇ ಮನುಷ್ಯಂಗಾದ್ರೂ ಹೆಲ್ತು ತುಂಬ ಎಕ್ಸ್ಪೆನ್ಸಿವ್ ಇದೆ. ಸಾಮಾನ್ಯ ಜನತೆಗೆ ತುಂಬ ಕಷ್ಟ ಇದೆ. ಬಿಕಾಸ್ ನನ್ನ ಹಸ್ಬೆಂಡು ಕೂಡ ಡಾಕ್ಟರ್, ನನ್ನ ಮಗ ನಾವು ಸ್ವಲ್ಪ ಡಾಕ್ಟರ್ ಫ್ಯಾಮಿಲಿ ಜಾಸ್ತಿ. ಬಡವ್ರು ಬಂದು ಕೇಳ್ತಾರಲ್ಲ, ಅವ್ರಿಗೆ ಕೈಗೆಟಕದ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ನಿಮಗೆ ಇದರಲ್ಲೇ ಆಗುತ್ತೆ. ನಮ್ಮ ಜನಗಳಿಗಿನ್ನೂ ಅವೇರ್ನೆಸ್ ಇಲ್ಲ, ಅಲ್ಲಿ ಹೋಗಿ ತೊಗೋಬೋದು ಮಾಡ್ಬೋದು ಅಂತಕ್ಕಂಥದ್ದಿಲ್ಲ. ಸೊ ಆ ಹೆಲ್ತ್ ಬಗ್ಗೆ ಫಸ್ಟ್ ಅವರು ಪ್ರಯಾರಿಟಿ ಕೊಡಬೇಕು ಅಂತ ನನ್ನ ಅನಿಸಿಕೆ. ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕಾಗಿರೋದು ಹೆಲ್ತ್ ವಿಷಯದಲ್ಲಿ ಅನ್ನುವಂಥದ್ದು. ಓಕೆ, ಇನ್ನು ಈ ಹಿಂದಿನ ನಾವು ಮಾತುಗಳನ್ನು ನಡೆದರೆ ಸಾಕಷ್ಟು ಆರೋಪ ಟೀಕೆಗಳೆಲ್ಲವೂ ಬಂತು ಕೂಡ. ಕುಮಾರಸ್ವಾಮಿ ಅವರಪ್ಪ ನಾಣೆ ಅವ್ರ ಸಿಎಂ ಆಗೋದೇ ಇಲ್ಲ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ರು. ಆ ಸಂದರ್ಭದಲ್ಲಿ ನಿಮ್ಗೆಲ್ರಿಗೂ ನೋವಾಗಿದ್ದಿದೆ, ಅಮ್ಮ ಕೂಡ ಹೇಳಿದ್ರು ಆ ಸಂದರ್ಭದಲ್ಲಿ ಒಂಥರ ನೋವಾಗಿದ್ದಿದೆ. ನಾನು ರಾಜಕೀಯದ ವ್ಯಕ್ತಿ ಅಲ್ಲ, ಇದ್ರ ಬಗ್ಗೆ ಕಾಮೆಂಟ್ಸ್ ಮಾಡಲ್ಲ. ಅಂದ್ರೆ ನಮ್ಮ ಒಂದು ಏನಂದ್ರೆ ಒಂದು ಮನೆ ಅಲ್ಲಲ್ಲ, ನಾವು ದೇವ್ರ ನಂಬ್ತೀನಿ, ಹೌದು. ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ನಾವು ಯಾರೇ ಆಗಲಿ, ಈವನ್ ಕುಮಾರಸ್ವಾಮಿ ಅವರೇ ಮಾತಾಡೋದ್ರಾಗಲಿ ಅಥವಾ ಇನ್ನೊಬ್ಬರೇ ಮಾತಾಡೋದ್ರಾಗಲಿ, ನಾವು ಯಾವುದೇ ಇಶ್ಯೂಸ್ ಮೇಲೆ ಮಾತಾಡಬೇಕು. ಪರ್ಸನಲ್ ಅದವ್ರ ಪರ್ಸನಲ್ ಯಾರದೇ ಅದನ್ನು ಯಾರೇ ಪೊಲಿಟಿಷಿಯನ್ ಆಗಲಿ, ನಾನೊಬ್ಬ ಸಾಮಾನ್ಯ ಒಬ್ಬ ಸಿಟಿಸನ್ ಆಗಿ ಹೇಳ್ಕೊತಾ ಇದ್ದೀನಿ, ನಾವು ಇಶ್ಯೂ ಬೇಸ್ಡ್ ಪಾಲಿಟಿಕ್ಸ್ ಮಾಡಬೇಕು. ಯಾವಾಗಲೂ ಪರ್ಸನಲೈಸ್ ಮಾಡಬಾರ್ದು. ಅದು ಉತ್ತಮ ಸಮಾಜಕ್ಕೆ ನಾವು ನಿರ್ಮಾಣ ಮಾಡೋಕ್ಕಾಗಲ್ಲ ಅಂತ ನನ್ನ ಭಾವನೆ ಇದು. ಓಕೆ, ಈಗ ಕಾಂಗ್ರೆಸ್ ಜೊತೆ ಹೋಗೋದು ಅಂದ್ರೆ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡೋದು ಅನಿವಾರ್ಯತೆ ಅಂತ ಅನ್ಸಿದ್ಯಾ? ನಾನು ಇದ್ರ ಬಗ್ಗೆ ಎಲ್ಲ ಕಾಮೆಂಟ್ಸ್, ಬಿಕಾಸ್ ನಾನು ಪೊಲಿಟಿಷಿಯನ್ ಅಲ್ಲ, ನಾನು ರಾಜಕಾರಣಿ ಅಲ್ಲ, ಇದ್ರ ಬಗ್ಗೆ ಎಲ್ಲ ನಾನೇನು ಕಾಮೆಂಟ್ಸ್ ಮಾಡೋಕ್ಕಾಗಲ್ಲ ಇದು. ಇನ್ನು ಈ ಹಿಂದೆ ನಾವು ನೋಡಿದ ಹಾಗೆ ಡಿ.ಕೆ. ಶಿವಕುಮಾರ್ ಅವರದ್ದು ಮತ್ತೆ ಅವ್ರ ಗಡಸ ಕಂಠ್ಯಸ ಅಂತ ಇತ್ತು ಅಂತ ಹೇಳಿ, ಆದ್ರೆ ಈಗ ಚೆನ್ನಾಗಿದಾರ ಅಂತಂದ್ರೆ ನಾವು ಮೊನ್ನೆ ಎಲ್ಲ ನೋಡಿದ್ವಿ. ಆ ನಂತರ ಸಂಬಂಧ ತುಂಬಾ ಚೆನ್ನಾಗಿದೆ ಅಂತ ನಿಮ್ಗೆ ಅನ್ಸುತ್ತೆ? ಒಬ್ರು ತಂಗಿಯಾಗಿ ನೀವು ನೋಡಿದ್ರೆ? ನನ್ಗೆ ಖಂಡಿತ ಗೊತ್ತಿಲ್ಲ. ನಾನೇನೆಂದರೆ ನಾನು ಟಿ ವಿನಲ್ಲಿ ನೋಡ್ತಿರ್ತಕ್ಕಂಥದ್ದು ಅಷ್ಟೇ. ಯಾಕೆಂದರೆ ನನಗೆ ಅಣ್ಣ ಸಿಕ್ಕಿದಾಗ ನಾನು ಪಾಲಿಟಿಕ್ಸ್ಗಿಂತನೂ ಅಂದರೆ ಇದ್ರ ಬಗ್ಗೆ ಮಾತಾಡ್ತೀನಿ. ಈಗೇನು ಡೆವಲಪ್ಮೆಂಟಲ್ ವರ್ಕ್ ಈ ಥರದ್ದು ಮಾಡಬೇಕು, ಇದು ಮಾಡಬೇಕು ಅಂತ ಮಾತಾಡ್ತೀನಿ ಕ್ಯಾಶುವಲ್ ಆಗಿ. ಅದು ಬಿಟ್ಟರೆ ನಾನು ಅವ್ರ ಪರ್ಸನಲಿ ಆ ಪೊಲಿಟಿಷಿಯನ್ ಈ ಪೊಲಿಟಿಷಿಯನ್ ಅದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗಲ್ಲ ಅಣ್ಣನ ಹತ್ರ. ನಿಮ್ಮ ಟಿ ವಿನ ನಾನು ಚಾನೆಲ್ಗಳಲ್ಲೇ ನೋಡಿದ್ದಷ್ಟೇ, ಅಲ್ಲಿ ಅವರೆಲ್ಲ ಒಟ್ಟಿಗೆ ಇದ್ದಿದ್ದು ಮಾಡಿದ್ದು ಇದೆಲ್ಲ. ಹಾಗಾಗಿ ನನಗೆ ಅದ್ರ ಬಗ್ಗೆ ಏನು. ಕೊನೆಯದಾಗಿ ಯಾವ ರೀತಿಯಾಗಿ ವಿಶ್ ಮಾಡ್ತೀರಾ ಅಣ್ಣನಿಗೆ? ಕೊನೆಯದಾಗಿ ನಾನು ಕೇಳ್ಕೊಳ್ಳೋದಷ್ಟೇ, ಜನಗಳ ಒಂದು ನಿರೀಕ್ಷೆಯ ಮಟ್ಟಕ್ಕೆ ಅವ್ರಿಗೆ ಆಡಳಿತ ನಡೆಸುವಂಥ ಶಕ್ತಿ ಭಗವಂತ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಸಾಕಷ್ಟು ವಿಚಾರಗಳು ನಮ್ಮ ಜೊತೆ ಹಂಚಿಕೊಂಡಿದ್ರು. ಥ್ಯಾಂಕ್ ಯು ವೆರಿ ಮಚ್. ಇದು ಕುಮಾರಸ್ವಾಮಿ ಅವರ ಸಹೋದರಿ ಶೈಲಜಾ ಅವರ ಮತ್ತು ಅತ್ಯಂತ ಉತ್ತಮವಾದಂತಹ ಆಡಳಿತವನ್ನು ಸರ್ಕಾರ ನೀಡುವಂತ ಆಗಬೇಕು ಅನ್ನುವಂತಹ ಒಂದು ಆಶಯವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ಮನೋಜ್ ಜೊತೆ ನವಿತಾ ಜೈನ್. ಥ್ಯಾಂಕ್ ಯು ನವಿತಾ. ದೊಡ್ಡಗೌಡರು ಮನೆಯ ಗೌಡತೆಮ್ಮನವರಿಗೆ ಯಾವ ಲಿಮಿಟೇಷನ್ಸ್ ಒಳಗಡೆ ಮಾತಾಡಬೇಕು ಅನ್ನೋದು ಗೊತ್ತು. ಸಹೋದರಿಗೂ ಕೂಡ ಸಮಾಜವಾದ, ಲಾಂಗ್ ವಿಷನ್ ಎಲ್ಲದರ ಬಗ್ಗೆನೂ ಕೂಡ 60 ವರ್ಷಗಳ ರಾಜಕೀಯ ಇತಿಹಾಸ ಇರುವಂಥ ಮನೆಯಲ್ಲಿ ಯಾರ್ಯಾರು ಯಾವ್ಯಾವ ಲಿಮಿಟೇಷನ್ಸ್ ಪ್ರಕಾರ ಮಾತನಾಡಬೇಕು ಅದನ್ನು ಮಾತನಾಡ್ತಿರುವಂಥದ್ದು. ಶೈಲಜಾ ಅವರು ಕೂಡ ತುಂಬ ಅದ್ಭುತವಾಗಿ ಮಾತನಾಡಿರುವಂಥದ್ದು. ಮಂಜುನಾಥ್ ಅವರು ಅಂದರೆ 60 ವರ್ಷಗಳ ಕಾಲ ರಾಜಕಾರಣವನ್ನು ಕಂಡಿರುವಂಥ ಮನೆಯಲ್ಲಿ ನೋಡಿ, ಏನು ಚೆನ್ನಮ್ಮನವರು ಮಾತನಾಡ್ತಾ ಎಲ್ಲೂ ಕೂಡ ಅವರ ಲಿಮಿಟೇಷನ್ಸ್ ಒಂದು ಗೆರೆಯನ್ನು ದಾಟಿಲ್ಲ. ಅಂದರೆ ಅವ್ರ ಲಿಮಿಟೇಷನ್ಸ್ ಏನು ಅಂತ ಗೊತ್ತು ಅವ್ರಿಗೆ. ಶೈಲಜಾ ಅವರು ಕೂಡ ಮಾತಾಡ್ತಾ ಕುಮಾರಸ್ವಾಮಿ ಅಣ್ಣ ಆದರೂ ಕೂಡ ಅವರು ಮೊದಲು ಅವನು ಅಂತ ಇದ್ರು, ಕೊನೆಗೆ ಅವರೇ ಸಾವರಿಸ್ಕೊಂಡು ಏನು ರೆಸ್ಪೆಕ್ಟ್ ಕೊಡಬೇಕೋ ಕೊಟ್ಟರು. ಅಂದರೆ ಒಂದು ಮನೆಯಲ್ಲಿ ಅದು ಆ ಕಲ್ಚರು, ರಾಜಕೀಯವಾದಂಥ ಕಲ್ಚರ್ ಅವ್ರ ಮನೇಲಿದೆ ಅನ್ನೋದು. ಅಂದರೆ ಅಂದರೆ ಕುಮಾರಸ್ವಾಮಿ ಅವರ ವ್ಯಕ್ತಿತ್ವದ ಬಗ್ಗೆ ಮಾತನಾಡ್ತಾ ಚಿಕ್ಕ ವಯಸ್ಸಿನಲ್ಲೂ ಕೂಡ ಅವರ ನಾಯಕತ್ವದ ಗುಣ ಅಂತ ಬಂದರೆ ನೀವು ಚಿಕ್ಕ ವಯಸ್ಸಿನಲ್ಲಿ ಏನು ಕಂಡಿದ್ರಿ ಅಂತ? ಅವರಲ್ಲಿ ಕುಮಾರಸ್ವಾಮಿ ಅವರಲ್ಲಿ ತುಂಬ ಸ್ನೇಹಮಯಿ ಅಂತ ಹೇಳ್ಬೋದು. ನಮಗೆ ತುಂಬ ಹತ್ತಿರ ಯಾಗಾದ್ರು ಅಂತಂದರೆ ನಮ್ಮ ತಂದೆ HP ಸತ್ಯನಾರಾಯಣ ಶೆಟ್ಟರು ಅಂತ ಅಂದ್ಬಿಟ್ಟಿದ್ದಾನೆ. ಅವರು ಫ್ರೀಡಮ್ ಫೈಟರು, ಮತ್ತು ಪ್ರಜಾವಾಣಿ ಪತ್ರಿಕೆ ವರದಿಗಾರರು ಕೂಡ ಆಗಿದ್ರು. ಹಾಗಾಗಿ ದೇವೇಗೌಡರು ನಮ್ಮ ಮನೆಗೆ ಬರೋದು ಹೋಗೋದು ತುಂಬ ಚೆನ್ನಾಗಿರುತ್ತೆ. ಅವಾಗ ಅವರು ಒಂದೊಂದ್ಸರಿ ಬರೋವಾಗ ಚೆನ್ನಮ್ಮನವ್ರನ್ನ ಕರ್ಕೊಂಬರ್ತಾಯಿದ್ರು, ಶ್ರೀಮತಿ ಅವ್ರನ್ನ, ಮಕ್ಕಳನ್ನ ಕರ್ಕೊಂಬರ್ತಾಯಿದ್ರು.
ಕುಮಾರಸ್ವಾಮಿ ಶೈಲಜಾ ಮಾತಾಡ್ತಾ ಇದ್ರಲ್ಲ, ಶೈಲಜಾ ಒಂದು 2-3 ಸಲ ನಮ್ಮ ಮನೆ ಬಂದಿದ್ದಾರೆ. ಹಾಗೆ ಮಾತಾಡ್ತಾ ಇರೋವಾಗ ದೇವೇಗೌಡರ ಮಗಳಿಗೊಂದು ಸ್ಕೂಲ್ ಬ್ಯಾಗ್ ಬೇಕು, ಚೆನ್ನಾಗಿ ನಮ್ದು ಅಂಗಡಿ ಇತ್ತು, ತಂದ್ಕೊಡಿ ಶೆಟ್ರಿ ಅಂತ ಹೇಳಿದ್ರು. ಸರ್ ಆಯ್ತು ಅಂದ್ಬಿಟ್ಟಿದ್ದಾನೆ. ನಮ್ಮ ತಂದೆ ಬೆಂಗಳೂರು ಬಂದಾಗ ಅವೆಲ್ಲ ಹೆಣ್ಮಕ್ಳು ಒಂಥರ ಸ್ಟೀಲ್ ಟ್ರಂಕ್ ಇಟ್ಕೊಂಡು ಹೋಗ್ತಿದ್ರು, ಅಲ್ಯೂಮಿನಿಯಂ ಟ್ರಂಕ್ ತರ ಬರ್ತಾ ಇತ್ತು, ಅದ್ರಲ್ಲಿ ಬುಕ್ಸ್ ಇಟ್ಕೊಂಡು ಹೋಗ್ತಿದ್ರು. ಅದನ್ನ ಒಂದು ತಂದು ಕೊಟ್ರು, ಅದನ್ನ ಶೈಲಜನ್ ಕೊಟ್ಟರು. ಶೈಲಜಾ ದಿವಸ ಸ್ಕೂಲ್ ಹೋಗೋದು ಬರೋದು ತಗೊಂಡು ಮಾಡ್ತಾ ಇದ್ರು. ಅದನ್ನ ನೋಡಿ ಕುಮಾರಸ್ವಾಮಿ ಆ ಥರ ನನಗೊಂದು ಬೇಕು ಅಂತ ತಂದೆ ಹತ್ರ ಹಠ ಮಾಡಿದ್ರು ಅಂತ. ಮತ್ತಿನ್ನ ಸರಿ ದೇವೇಗೌಡರು ನಮ್ಮ ಮನೆ ಬಂದಾಗ ನೋಡಿ ಟ್ರಂಕ್ ತಂದು ಕೊಟ್ರಲ್ಲ, ಅದೇ ಥರದ್ದು ಕುಮಾರಸ್ವಾಮಿ ಹಠ ಮಾಡ್ತಾ ಇದ್ದಾನೆ, ಅವ್ರಿಗೊಂದು ತಂದು ಕೊಡಿ. ನಾನಿದ್ದಾನಪ್ಪ, ಕುಮಾರಸ್ವಾಮಿ ತಂದು ಕೊಡ್ತೀನಿ, ನನಗೂ ಒಂದು ತಂದು ಕೊಡು ಅಂತ ಅಂದೆ. ಸರಿ ಆಯ್ತು ಬಿಡಪ್ಪ ಅಂತ ಅಂದ್ಬಿಟ್ಟಿದ್ದಾನೆ. ಬೆಂಗಳೂರು ಬಂದಾಗ ಎರಡು ಥರ ಟ್ರಂಕು. ನಮ್ಮ ಅಕ್ಕ ವಿದ್ಯಾರಕ್ಮಣಿ ಅಂತ, ಅವಳಿಗೂ ಒಂದು ಟ್ರಂಕ್ ತಂದು ಕೊಟ್ರು. ನಾ ಯಾವಾಗಲೂ ಆ ಟ್ರಂಕಲ್ಲೇ ಬುಕ್ಸ್ ತೊಗೊಂಬರೋದು ಮಾಡ್ತಾ ಇದ್ದೆ. ಆ ಘಟನೆ ನನಗಿನ್ನೂ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಸೊ ಗೌಡ್ರೆ, ಇವತ್ತು ಸಂಜೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಂಕ್ಲೇ ನೀವು ಹಳೆಯ 10-11 ವರ್ಷದ ಹಿಂದೆ ಹೇಗಿದ್ರು ಗೌಡ್ರು ಅನ್ನೋದು ಆ ಸ್ಟೈಲಿಗೆ ಬರ್ತೀರಾ ವಾಪಸ್ಸು. ಸೊ ವಾರಣಾಸಿ ಹೋಗ್ಬಿಟ್ಟು ಅಲ್ಲಿ ಕಾಸಲ್ಲಿ ತೆರೆ ತೆಗೆಸ್ಬಿಟ್ಟು ಅಲ್ಲಿಂದ ನಮ್ಮ ಊರು ಬರ್ತೀನಿ ಸ್ವಾಮಿ, ಅಲ್ಲಿಂದ. ಸೊ ಅಲ್ಲಿಂದ ಊರಿಗೆ ಬರ್ತೀರಾ. ಸೊ ಸುಂದರ್ ಅವರು ಕೂಡ ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಅಂತ. ಸುಂದರ್ ಅವರೇ, ಕುಮಾರಸ್ವಾಮಿ ಅವರ ಜೊತೆ ನೀವು ಚಿಕ್ಕ ಹುಡುಗರು ಅಥವಾ ಈಗ ಬೆಳೆದ ನಂತರದಲ್ಲಿ ದೊಡ್ಡ ಗೆಳೆಯರಾದ ಕೂಡ ಯಾವ ಮಹತ್ವದ ಸಂದರ್ಭವನ್ನ ಒಂದು ಮೆಲುಕು ಹಾಕೋದಕ್ಕೆ ನೀವು ಇಷ್ಟಪಡ್ತೀರಾ? ಸರ್, ಈಗ ತಾವು ಕೇಳಿದ್ರಿ ನಾಯಕತ್ವದ ಗುಣ ಹೇಗಿತ್ತು ಅಂತ. ಒಂದೇ ನಿಮಿಷ ಸುಂದರ್ ಅವರೇ, ದೇವೇಗೌಡರು ಮಾತನಾಡ್ತಿದ್ದಾರೆ, ಬರ್ತೇನೆ ನಿಮ್ಮ ಹತ್ರ, ಮತ್ತೆ ನಿಮ್ಮನ್ನು ಸಂಪರ್ಕಿಸ್ತೀನಿ. ಇಲ್ಲರ ಉಂಟೇನ್ರಿ, ಅವತ್ತು ಕದ್ದು ಮುಚ್ಚಿ ಕುಮಾರಸ್ವಾಮಿ ಕರ್ಕೊಂಡೋಗಿ ನನಗೆ ಗೊತ್ತಿಲ್ಲ, ಇವತ್ತು ನಾನು ಕ್ಲಿಯರೆನ್ಸ್ ಮಾಡ್ತಾ ಇದ್ದೇನೆ, ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿ ಅಂತ ಹೇಳಿ. ಆದ್ರೆ ಈ ಮೈತ್ರಿ ತುಂಬಾ ವರ್ಷಗಳು ಅವ್ರದ್ದು ಉಳಿದ ಅವ್ರಿಗೆ ಕೇಳಿ ಮೋಸ ಮಾಡಿದ್ರು ಅಂತ ಹೇಳ್ತಾರೆ. ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ, ಐ ವಿಲ್ ಪ್ರೂವ್ ಇನ್ ದಿ ಪಾರ್ಲಿಮೆಂಟ್ ಇಟ್ಸೆಲ್ಫ್. ಈ ಥರ್ಡ್ ಫ್ರಂಟ್ ಏನಿದೆ ಇದನ್ನು ಲೋಕಸಭೆ ಇದ್ರ ಬಗ್ಗೆ ನೀವೆಲ್ಲ ವರಿ ಮಾಡಬೇಡಿ. ನೀವು ಕರ್ನಾಟಕ ನನ್ನ ಮಿತ್ರರು ಏನಿದ್ರೆ ಮಾಧ್ಯಮದ ಮಿತ್ರರು, ನಿಮ್ ಜೊತೆ ಇವತ್ತೇನು ಬೇಕಾಗಿಲ್ಲ, ಕೂರ್ತೇನೆ, ಬಹಳ ಚರ್ಚೆ ಮಾಡ್ತೇನೆ, ನಡೀರಿ, ಏನು ವರಿ ಮಾಡಬೇಡಿ. ಇನ್ನೊಂದು ಸಾಕ್ಬಿಡಿ, ಅವರು ಇವಾಗ ಟೆನ್ಷನ್ ಅಲ್ಲಿ ಯಾಕೆ ಮಾಡ್ತಾರೆ ಹೇಳಿ. ಸೊ ಇದು ದೇವೇಗೌಡರ ಟಿಪಿಕಲ್ ಸ್ಟೈಲ್ನ. ಒಂದೊಂದ್ಸಲಿ ದೇವೇಗೌಡರಿಗೆ ಮಾತಾಡ್ತಾರೆ, ಕೂತ್ಕೊಂಡು ಮಾತಾಡೋಣ, ಇನ್ನೂ ಮಾತಾಡುವಷ್ಟು ಸುದೀರ್ಘವಾದಂಥ ಚರ್ಚೆಗಳು ಇನ್ನೂ ಮಾತನಾಡೋದಕ್ಕಿದೆ ಅನ್ನೋದು. ಸುಂದರ್ ಅವರಾಗಲೇ ಏನೋ ಒಂದು ನಾಯಕತ್ವದ ಗುಣದ ಬಗ್ಗೆ ಮಾತನಾಡ್ತಾ ಇದ್ರಿ. ಸುಂದರ್ ಅವರೇ ಹೇಳಿ, ಅದನ್ನ ಅದು ಏನು ನಾಯಕತ್ವದ ಗುಣ, ಕುಮಾರಸ್ವಾಮಿ ಅವರ ನಾಯಕತ್ವದ ಗುಣ, ಬಾಲ್ಯ ನೀವು ಓದ್ತಾ ಇರುವಂತ ಸಂದರ್ಭದಲ್ಲಿ ಏನು ಅವರ ನಾಯಕತ್ವದ ಗುಣವನ್ನ ಕಂಡುಕೊಂಡಿದ್ರಿ ಅಂತ. ನಾಯಕತ್ವ ಅದೇ 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 ಅಲ್ಲ ಸರ್, ನಾಯಕತ್ವದ ಗುಣ ಅಂತ ಕೇಳಿದ್ರಿ ಸರ್, ಸನ್ಮಾನ್ಯ ದೇವೇಗೌಡರು ರಾಜಕೀಯ ಪಿತಾಮಹ ಸರ್. ಇವರು ಅವ್ರ ಮಕ್ಕಳಾಗಿ ಅದು ಬ್ಲಡ್ಡೇ ಬಂದಿರುತ್ತೆ ಸರ್ ಅವ್ರಿಗೆ ನಾಯಕತ್ವ ಅನ್ನೋದು. ಎಕ್ಸಾಕ್ಟ್ಲಿ ಶೈಲಜಾ ಅವರು ಮಾತನಾಡ್ತಿರ್ಬೇಕಾದ್ರೂ ಕೂಡ ಆ ನಾಯಕತ್ವದ ಗುಣ ಅವರಲ್ಲಿ ಇರುವಂತದ್ದು. ರಾಜಕೀಯವಾಗಿ ಏನೇನು ಮನೇಲಿ ಮಾತನಾಡಿದ್ರು, ಹಾಗಾಗಿ ಮಾತಾಡಿ. ಅದು ಹಾಗೆ ಅವ್ರಿಗೆ ಬ್ಲಡ್ ಅಲ್ಲೇ ಬಂದಿರುತ್ತೆ ಸರ್. ಅವ್ರಿಗೆ ಸಹನೆ ಇದು ಇಂಥವೆಲ್ಲ ಅವರು ಹುಡ್ತಾನೆ ಕತ್ಕೊಂಡ್ಬಿಟ್ಟಿರ್ತಾರೆ. ಯಾಕೆಂದ್ರೆ ಆ ಫ್ಯಾಮಿಲಿನೇ ಹಾಗಲ್ಲ ಸರ್ ಅವ್ರದ್ದು. ಕರೆಕ್ಟ್. ಹಾಗಾಗಿ ಹಲೋ, ಮಾತಾಡಿ ಸುಂದರ್ ಅವರೇ, ಮಾತಾಡಿ. ಸರ್ ಅದೇ ಹಾಗೆ ಸರ್, ಕುಮಾರಸ್ವಾಮಿ ಅವರು ಮುಂದಿನ ದಿನಗಳಲ್ಲಿ ಒಳ್ಳೆ ಆಡಳಿತ ಕೊಟ್ಟು ಈ ರಾಜ್ಯಕ್ಕೆ ಮಾದರಿ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಕ್ ಇಷ್ಟಪಡ್ತೀವಿ ಸರ್ ನಾವು. ಫೈನ್. ಮಂಜುನಾಥ್ ಅವರು, ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ನೀವು ನಿರೀಕ್ಷೆ ಮಾಡುವಂತ ಅಂದ್ರೆ ಜನಪರವಾದಂತ ಕಾರ್ಯಕ್ರಮ, ಈಗ ಸಾಲ ಮನ್ನಾ, ಒಂದಷ್ಟು ಹಿರಿಯರಿಗೆ 6,000 ಕೊಡುವಂತದ್ದು, ಇದೆಲ್ಲವನ್ನು ಘೋಷಣೆ ಮಾಡಿದ್ದಾರೆ. ಪ್ರಯಾರಿಟಿ ನಿಮ್ಮ ಪ್ರಕಾರ ಯಾವ ಸೆಕ್ಟರ್ಗೆ ಕೊಡಬೇಕು ಅನ್ನೋದು ನಿಮ್ಮ ಪ್ರಯಾರಿಟಿ? ಕುಮಾರಸ್ವಾಮಿ ಅವರ ಹತ್ರ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಯಾವ ಸಲಹೆ ಅಥವಾ ಒಂದು ಏನು ನಿರೀಕ್ಷೆ ಮಾಡ್ತೀರಾ ಅಂತ?
ಅವರು ಮೊದಲು ಮಾಡ್ಕೊಂಡು ಬರ್ತಾ ಇದ್ರಲ್ಲ ಮುಖ್ಯಮಂತ್ರಿ ಗ್ರಾಮ ವಾಸ್ತವ್ಯ, ಅದು ತುಂಬಾ ಒಳ್ಳೆ ಕಾರ್ಯಕ್ರಮ ನನಗೆ ಗೊತ್ತಿರೋ ಹಾಗೆ. ಅದು ಗ್ರಾಮ ವಾಸ್ತವ್ಯ ಮಾಡಬೇಕು, ಮತ್ತೆ ಜನರಿಗೆ ಹತ್ತಿರ ಆಗಬೇಕು ಮುಖ್ಯಮಂತ್ರಿಗಳು. ಯಾವಾಗಲೂ ಜನಪರ ಸ್ನೇಹದ ಮುಖ್ಯಮಂತ್ರಿ ಆಗಬೇಕು, ಸಾಮಾನ್ಯ ಜನರಿಗೆ ಹತ್ತಿರ ಇರಬೇಕು ಯಾವಾಗಲೂ. ಆ ವಿಚಾರದಲ್ಲಿ ಅವರು ಪಬ್ಲಿಕ್ಸ್ ಎಲ್ಲ ಮೀಟ್ ಮಾಡ್ತಾರೆ ನೋಡಿ ಕಾರ್ಯಕ್ರಮ, ಜನರ ದರ್ಶನ ಅದು ಕೂಡ ಮಾಡಬೇಕು. ಆಮೇಲೆ ಸಾರ್ವಜನಿಕರನ್ನ ತುಂಬಾ ಹತ್ತಿರದಿಂದ ನೋಡಬೇಕು. ರೈತರ ಕಷ್ಟ ಏನಿದೆ, ರೈತರ ಕಷ್ಟಗಳನ್ನೆಲ್ಲ ಹೋಗ್ಲಾಡಿಸ್ಬೇಕು. ಅವಾಗ ತುಂಬಾ ಒಳ್ಳೆ ಹೆಸರನ್ನು ತಗೊಂತಾರೆ ಅಂತ ನನ್ನ ಅನಿಸಿಕೆ. ಗೌಡ್ರೆ, ತಮ್ಮ ಪ್ರಕಾರ ಕುಮಾರಸ್ವಾಮಿ ಅವರು ಏನು ಕೊಟ್ಟರು ನಿಮಗೆ ಅವರು ಚೆನ್ನಾಗೇ ಮಾಡ್ತಾರೆ ಅನ್ನೋ ನಿರೀಕ್ಷೆ ನಿಮಗಿದೆ. ನಿಮ್ಮ ಭಾಗಕ್ಕೆ, ಎಸ್ಪೆಷಲಿ ಹಳೆ ಮೈಸೂರು ಭಾಗಕ್ಕೆ ಏನು ಮಾಡಬೇಕು, ರೈತರಿಗೋಸ್ಕರ ಕುಮಾರಸ್ವಾಮಿ ಅವರು ಏನು ಮಾಡಬೇಕು ಅಂತ ನೀವು ನಿರೀಕ್ಷೆ ಮಾಡ್ತೀರಾ ಸರ್? ಅಭಿಮಾನಿಯಾಗಿ ಹಳೆ ಮೈಸೂರು ಭಾಗಕ್ಕೆ ಲಕ್ಷಾಂತರ ಹೆಕ್ಟರ್ ಭೂಮಿ ಎಲ್ಲ ಖಾಲಿ ಹೊಡೆದ್ಬಿಟ್ಟಿದೆ. ಶ್ರೀರಾಮ ಶುಗರ್ ಸಕ್ಕರೆ ಕಾರ್ಖಾನೆ ಅಂತ ಅಲ್ಲಿ ಲಕ್ಷಾಂತರ ಜನ ಎಲ್ಲ ಅದನ್ನೇ ನಂಬ್ಕೊಂಡಿದ್ರು. ಅದು ಬಾಗ್ಲಾಕ್ಬಿಟ್ರು, ಯಾರ್ಯಾರಿಗೂ ಇದು ಮಾಡಿ. ನಮ್ಮ ಸಾರಾ ಮೇಸಣ ಎಮ್.ಎಲ್.ಎ ಅವ್ರು ಭಾರಿ ಹೋರಾಟ ಮಾಡಿದ್ರು, ಆಗ್ಲೂ ಹತ್ರ ಸ್ಟ್ರೈಕ್ ಮಾಡಿ. ಅದು ಎಲ್ಲ ಅದು ಒಳ್ಳೇದು ಮಾಡೋರೆ. ಅಲ್ಲಿಗೆ ಅದೊಂದು ಶುಗರ್ ಫ್ಯಾಕ್ಟ್ರಿ ಓಪನ್ ಮಾಡಿಕೊಟ್ರೆ ಎಷ್ಟೋ ಜನ ಕಬ್ಬಿಗೆ ಹೊಡ್ಕೊಂಡು ಬಡವ್ರು ಬಗ್ರು ಗಾಡಿಯವರು, ಲಾರು, ಟ್ರ್ಯಾಕ್ಟರು, ಬೆಳೆಗಾರರು ಎಲ್ಲ ಬದುಕೋತಾರೆ. ಅದನ್ನ ಪುನಶ್ಚೇತನಗೊಳಿಸಬೇಕು ಶುಗರ್ ಫ್ಯಾಕ್ಟರಿಯನ್ನ. ಮತ್ತೆ ಅದು ಬಿಟ್ರೆ ಏನಿಲ್ಲ. ನಾನು ಒಂದ್ ಸ್ವಲ್ಪ ಹಿಂಕೋಗಿ ಹೇಳ್ತೀನಿ. ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ 12 ಶುಗರ್ ಫ್ಯಾಕ್ಟ್ರಿ ಕೊಟ್ಟಿದ್ರು ಈ ರಾಜ್ಯಕ್ಕೆ. 12 ಶುಗರ್ ಫ್ಯಾಕ್ಟ್ರಿ ಕೊಟ್ಟಿದ್ರು. ಅವರು ಬಂದ್ಮೇಲೆ ಆ ಶುಗರ್ ಫ್ಯಾಕ್ಟ್ರಿಗಳು ಎಲ್ಲ ಎಷ್ಟೋ ನಡೀತವೆ. ಅವ್ರ ಕೈ ಬಿಟ್ಟ ಮೇಲೆ ಅವ್ರು ಯಾವ ಮನಸ್ಸಿಗೆ ಬೇಜಾರಾಯ್ತು, ಎಲ್ಲ ಈ ರಾಜಕೀಯದವರೆಲ್ಲ ಹಿಂಗೆಲ್ಲ ಮಾಡಾಕ್ಬಿಟ್ರು. ಅವರು ದೇವರು ಅಂತಲೇ ಹೇಳ್ಬೇಕು. ಮುನ್ಸ್ಕೊಂಡ್ಮೇಲೆ ಈ ರಾಜ್ಯದಲ್ಲಿ ಮಳೆಗಾಲವೇ ಇಲ್ದಂಗೆ ಆಯ್ತು ನೋಡಿ. ನನ್ನ ಮನೆಯಿಂದ ಅವರು ಸುಮಾರು ದಿವಸ ಖುಷಿಯಾಗವ್ರೆ. ಎಲ್ಲ ಕಡೆ ಮಳೆ ಆಯ್ತಾ ಇದೆ, ಎಲ್ಲ ಕಡೆ ಕೆರೆ ಕಟ್ಟೆ ತುಂಬ್ತಾವೆ. ಹಿಂದೊಂದ್ಸರಿ ಮುಖ್ಯಮಂತ್ರಿ ಆಗಿದ್ರು ಇವರು ಕುಮಾರಸ್ವಾಮಿ. ಅವದಕ್ಕಿಂತ ಮುಂಚೆಗೆ ಇನ್ನೂ ಒಂದೊಂದು ತಿಂಗಳು ಮುಂಚೆಗೆ ಡ್ಯಾಮ್ಗಳೆಲ್ಲ ತುಂಬಿಟ್ಟಿದ್ದು, ಎಲ್ಲ ಡ್ಯಾಮ್ಗಳಿಗೆ ಬಾಗ್ನ ಬಿಟ್ರು. ಹಂಗೆ ಈ ಸರಿ ರಾಜ್ಯಾಧಿಕಾರ ಹಿಡಿಯೋದಕ್ಕೂ ಪ್ರಕೃತಿಗೂ ಒಂದಷ್ಟು ತಾಳೆ ಆಗುತ್ತೆ. ರಾಜ್ಯದ ಹಿತದೃಷ್ಟಿಯಿಂದ ಏನೇನಾಗಬೇಕು ಅದು ಪ್ರಕೃತಿ ಒಳಗಡೆ ಅದೊಂದು ಬ್ಯಾಲೆನ್ಸ್ ಆಗುತ್ತೆ ಅನ್ನೋದು ನಿಜ ಸ್ವಾಮಿ, ಅದು ಸತ್ಯ ಸ್ವಾಮಿ. ಅದು ನಾವು ಅಲ್ಪಮಾನವರು ಸುಳ್ಳು ಹೇಳ್ಬೋದು, ಭಗವಂತ ಮಂಗ್ ಮಾಡಿಕ್ಕಿಲ್ಲ ಸ್ವಾಮಿ. ದೇವೇಗೌಡರು ನಿಮ್ಮ ಈ ಕೂದಲು ಬಿಟ್ಟಿರೋದ್ರ ಬಗ್ಗೆ ಯಾವಾಗಾದ್ರು ಸಿಕ್ಕಿದ್ರ, ಮಾತನಾಡಿದ್ರ? ಆ ಸಂದರ್ಭ ಏನಾದ್ರು ಇದೆಯಾ ಸರ್? 2013ರಲ್ಲಿ ಸಾಯಿರಾಮ್ ರೇವ ನರಸಿಂಹಸ್ವಾಮಿ ಜೀವನೋದ್ಧಾರಕ್ಕೆ ಒಂದು 2.5 ಕೋಟಿ 3 ಕೋಟಿ ಖರ್ಚು ಮಾಡಿರು ಇವರು ಮಹೇಶಣ್ಣ ಎಮ್.ಎಲ್.ಎ ಅವ್ರು, ನಮ್ಮ ಎಮ್.ಎಲ್.ಎ ನಗರದ ಮೇಲೆ. ಆಗ ಅದ್ರ ಜೀವನೋದ್ಧಾರಕ್ಕೆ ಗಡ್ಗಂಬ ತಮಿಳ್ನಾಡಿನ ತರಿಸಿದ್ರು, ಎಲ್ಲ ಮಾಡಿ ಅದು ಲಾರಿ ಎಲ್ಲ ಮಾಡಿ ಸುಮಾರು ವಾರಂಗಂಟ್ಲೆ ಲಕ್ಷಾಂತರ ಜನಕ್ಕೆ ಅನ್ನ ಸಪ್ನೆಲ್ಲ ಮಾಡಿ ಆ ಓಪನಿಂಗ್ಗೆ ಒಂದು 150 ಜನ ಪುರೋಹಿತರು ಬಂದಿದ್ರು. ಯಾಕೆ ಕೂತ್ಕೊಳ್ದವ್ರು ಯಾರು ಬೇರೆಯವರು ಗೌಡ್ರೆ ಕೂತಿದ್ರು. ಬೆಳಗ್ಗೆ 6 ಗಂಟೆಗೆ ಬಂದು ಹೆಲಿಕಾಪ್ಟರಲ್ಲಿ. ಆಗ ಅಲ್ಲಿ ನೋಡೋಕೆ ಹೋದ NSC ಕಮಾಂಡರ್ಗಳು ನಮ್ಗೆ ಕೂಡಲಿಲ್ಲ. ಸುಮಾರು ಒಂದು 100 ಮೀಟರ್ ದೂರದಲ್ಲೇ ಓಡಿಸ್ಬಿಡೋರು. ಇನ್ನು ನಾನು ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ರೋಡಲ್ಲಿ ಹೋಗಿ ಅಡ್ಡಿ ಆಗ್ತೇನೆ. ನಾನು ಬಸ್ ಸ್ಟ್ಯಾಂಡ್ ಹತ್ರ ಸಾಯಿರಾಮದಲ್ಲಿ. ಆ ಕಡೆ ಬಪ್ಪ ಅಂದರು. ನಾನು ಮೇಲೂ ರಾಮಕೃಷ್ಣ ಅಪ್ಪಾಜಿ ಅಂದೆ. ಗೊತ್ತಕನಪ್ಪ ಎಲ್ಲ ತಗ್ಸಾಕ್ಬಿಡಪ್ಪ ಅಂದರು. ಆಗ ನಾನು ಏನೂ ಹೇಳಕ್ ಬಾಯ್ ಬರ್ತಾ ಇಲ್ಲ ಹೇಳಕ್ಕೆ. ನಮ್ಮೂರ್ನಲ್ಲೆಲ್ಲ ಇದ್ದವರೆಲ್ಲವಾ ಹಿಂಗೆ ಕುಮಾರಸ್ವಾಮಿ CM ಆಗ ತೆಗಿಯಕ್ಕಿಲ್ವಂತೆ ಅಂದರು. ಅವರು ಮನಸ್ಸಿಗೆ ಕಣ್ಣೀರು ತುಂಬಿಕೊಂಡು ಎಡದಕ್ಕೆ ಹಿಂಗೆ ಹಾಕೊಂಡ್ರು. ಮೊದಲಿಗೆ ಎಲ್ಲ ತಲೆಯೆಲ್ಲ ಚೆನ್ನಾಗಿತ್ತು ನೀಟಾಗಿ. ಅವ್ರು ಕೈ ಹಾಕಿದ 15 ದಿವಸದ ಮೇಲೆ ಈ ಥರ ಬತ್ತಿ ಆಗೋಯ್ತು. ಕೈ ಹಾಕಿದ ಮೇಲೆ ಈ ಥರ ಆಗಿದ್ದು. ಬೇಕಾದ್ರೆ ಯಾವುದಾರ ಲ್ಯಾಬ್ಗೆ ಬೇಕಾದ್ರೆ ತಗೊಂಡು ಚೆಕ್ ಮಾಡಿ ಏನಾರ ಮಾಡಿ. ನಾನು ಆ ಥರ ಹಂಗೆ ಅವ್ರ ಮೇಲೆ ದೇವೇಗೌಡ್ರ ಮೇಲೆ ಹಂಗೆಲ್ಲ ಉಲ್ಮಾನ ಸುಳ್ಳು ಹೇಳಕ್ಕೆ ಇಷ್ಟಪಡ್ತಿಲ್ಲ. ಇದು ನಾನು ಎಷ್ಟೆಷ್ಟು ಕರೆದು ಎಲ್ಲ ಮಾಡಿ ನೋಡಿದೆ. ಆಮೇಲೆ ಅಲ್ಲಿ ದೇವಸ್ಥಾನಗಳಿಗೆಲ್ಲ ಕೇಳಿದೆ ಒಳ್ಳೊಳ್ಳೆಯವ್ರನ್ನ, ಊರ್ನ. ಅಂದ್ರೆ ನೀವು ಹೇಳ್ತಾ ಇರೋದು ಆ ದೇವೇಗೌಡರಿಗೂ ಕೂಡ ಅದೊಂದು ದೈವಿ ಶಕ್ತಿ ಇದೆ ಅನ್ನೋದು ಇದೇ ಸ್ವಾಮಿ. ದೇವರಣೆಗೂ ಆಗ್ಲೇ ನಾನು ಬೆಚ್ಚಿದ್ದು ಅಪ್ಪರನ. ಏನ್ ಮಾಡಿದ್ರು, ನಿನ್ನ ಇದು ಕಾಲಚಕ್ರ ನಿರ್ಣಯ ಗಂಟ ನೀನು ತೆಗಿಬೇಡ, ತೆಗೆದ್ರೆ ನಿಮ್ಮ ವಂಶನೇ ಉಳಿಯಕ್ಕಿಲ್ಲ ಅಂದ್ರು. ಅಲ್ಲಿ ಮೇಲ್ಕೋಟೆಯಲ್ಲಿ ಭಟ್ರು ದೇವ್ರ ಪೂಜೆ ಮಾಡೋರು. ಆಗ ಎದುರೇ ಬಿಟ್ಟೆ ಪೂರ್ತಿ ನಾನು. ಏನೋ ನನ್ನ ಈ ದೇಶದ ಜನ ಮತದಾರ ಪ್ರಭುಗಳು ಎಲ್ಲಿ ಗಂಟ ಅವ್ರನ್ನ ಇದು ಮಾಡ್ತಾರೆ, ಅಲ್ಲಿ ಗಂಟು ಬದುಕಿರೋ ಗಂಟು ನೋಡೇ ಬಿಡೋಣ ಅಂದ್ಬಿಟ್ಟು ನಿರ್ಧಾರವಾಗ್ಬಿಟ್ಟಿದೆ ಸರ್. ಏನ್ಗಳು ಹತ್ಬಿಟ್ಟು ಇಲ್ಲೆಲ್ಲ. ಯಾವಾಗಿಂದ ದೇವೇಗೌಡರ ಮೇಲೆ ಅಥವಾ ಕುಮಾರಸ್ವಾಮಿ ಅವ್ರ ಮೇಲೆ ಈ ಪ್ರೀತಿ? ರಾಜಕಾರಣದ ಬಗ್ಗೆ ಇಷ್ಟೊಂದೆಲ್ಲ ತಿಳ್ಕೊಂಡಿದ್ದೀರಾ, ಇಷ್ಟೊಂದೆಲ್ಲ ರಾಜಕಾರಣದಲ್ಲಿ ಏನೇನು ಮಾಡಬೇಕು ಅಂತ ಮಾತಾಡ್ತೀರಾ, ಶುಗರ್ ಫ್ಯಾಕ್ಟರಿ ಬಗ್ಗೆನೂ ಮಾತನಾಡ್ತೀರಾ. ಇದು ಯಾವಾಗಿಂದ ಬಂತು ನಿಮ್ಗೆ ರಾಜಕೀಯವಾಗಿ ಆಸಕ್ತಿ? ಇದು ಯಾವಾಗ್ಲಿಂದ ಬಂತು ಅಂದ್ರೆ, ಮೊದಲು ಮುಖ್ಯಮಂತ್ರಿ ಆದ್ರು ಸಹ ಗಲಾಟೆ ಆಯ್ತು. ಇಲ್ಲ ಯಾರು ದೇವೇಗೌಡರು ಮುಖ್ಯಮಂತ್ರಿ ಆದಾಗ? ಹ್ಞೂ ಸರ್. ನೀರಾವರಿ ಎಷ್ಟು ಏಜ್ ಇವಾಗ ಸರ್? 50. ನಾನು 42 ವರ್ಷ ಗಡ್ಡ ಬಿಟ್ಟಿದ್ದು ಸರ್. ಈಗ 52 ತುಂಬಿ ನಡಿ 53 ಕಾಲಿಟ್ಟಿದೆ ಸರ್. 42ನೇ ವರ್ಷಕ್ಕೆ ಗಡ್ಡ ಬಿಟ್ಟಿದ್ದು. 53 ಇವಾಗ 12 ವರ್ಷದ ಮೇಲೆ ಆಯ್ತು. 11 ವರ್ಷ 10 ವರ್ಷ 11 ವರ್ಷ ನಡೀತದೆ ಸರ್. 11 ವರ್ಷ ನಡೀತಾ ಇದೆ. ಹೌದು ಸರ್. ಅವರು ನೀರಾವರಿ ಮಂತ್ರಿ ಆಗಿದ್ರು ಸರ್. ದೇವೇಗೌಡರು ನೀರಾವರಿ ಮಂತ್ರಿ ಆಗಿದ್ದಾಗ. ಆಗ ಎಷ್ಟೋ
ಮ್ಯಾಗಳ ಏರಿಯಾಗಳು ಡ್ರೈ ಏರಿಯಾ ಎಲ್ಲ ಕೆರೆ ಕಟ್ಟೆ ಮಳೆ ಎಲ್ಲ ಭತ್ತ ಎಲ್ಲ ಬೆಳ್ಕೊಂಡು ಸಮೃದ್ಧಿ ಆಗ್ಬಿಟ್ಟು ಸರ್. ನಾವೇನು 5 ಸೇರು ಭತ್ತಕ್ಕೆ ಬೇರೆ ಊರಿಗೆ ಹೋಗಿ ಕೂಲಿ ಮಾಡ್ತಿದ್ವಿ ಸರ್. ನಮಗೇನು 200-300 ಮೂಟೆ ಭತ್ತ ಆಗನಾಗ ನಾವು ಭಾರಿ ಖುಷಿ ಪಟ್ಟೆ ಸರ್. ಎಲ್ಲೋ ಒಂದು ಕಡೆ ನಾವು ಮಂಡ್ಯ ಥರ ಆಗ್ಬಿಟ್ಟು ಅಂತ. ಈಗ ಹೇಮಾವತಿ ಡ್ಯಾಮು, ಹರಂಗಿ ಡ್ಯಾಮ್ ಎಲ್ಲ ಬರೀದಾಗ್ಬಿಟ್ಟು ಸರ್. ಸೊ ಬರ್ತೀರಿ ಸುಂದರ್ ಅವರೇ, ಕೊನೆಯದಾಗಿ ಇನ್ನೇನು ಸಮಯಾವಕಾಶ ಮುಗಿತಾ ಬಂದಿದೆ, ಕೊನೆಯದಾಗಿ ಕುಮಾರಸ್ವಾಮಿಯವರ ಬಗ್ಗೆ, ನಿಮ್ಮ ಗೆಳೆತನದ ಬಗ್ಗೆ ಕ್ವಿಕ್ ಆಗಿ ಏನು ಜ್ಞಾಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ? ಹಿಂದೆ ನಮ್ದು ಒಡನಾಟ, ನಾವು ಇದ್ದಿದ್ದು, ನಾವು ಅಲ್ಲಿ ಹಳೆ ಪೋಸ್ಟ್ ಆಫೀಸ್ ಅಂತ ಸರ್, ಆ ಪೋಸ್ಟ್ ಆಫೀಸ್ ಹಿಂದ್ಗಡೆ ಅಂಜೂರದ ಮರ ಅಂತಿತ್ತು, ಅಲ್ಲಿಗೆ ಹೋಗಿ ಹಣ್ಣು ಕೀಳೋದು. ಆಮೇಲೆ ಮತ್ತೆ ಎಲ್ಲನ್ನೂರು ದೇವಸ್ಥಾನದ ಹಿಂದ್ಗಡೆ ಸ್ವಲ್ಪ ಪಾಳು ಜಾಗ ಇತ್ತು ಸರ್, ಅಲ್ಲೆಲ್ಲ ಈ ಬೆಟ್ಟದ ಹುಣಸೆಕಾಯಿ ಅಂತಾರೆ ಅದನ್ನ ಕೀಳೋದು. ಆಮೇಲೆ ನಮ್ಮೂರಲ್ಲಿ ಜಾಗದಲ್ಲಿ ಈಗ ಹಾಸನದಲ್ಲೇ ಉಳ್ಕೊಂಡಿದ್ದೀರಾ ನೀವು, ಬರಲ್ವಾ 4 ಗಂಟೆ ಅಷ್ಟೊತ್ತಿಗೆ ನಿಮ್ಮ ಗೆಳೆಯನ ಪಟ್ಟಾಭಿಷೇಕವನ್ನು ನೋಡೋದಕ್ಕೆ? ಇದನ್ನೆಲ್ಲ ನೆನ್ಸ್ಕೋತೀನಿ ಸರ್, ಅದೆಲ್ಲ ಕಣ್ಣು ಮುಂದೆ ಕಟ್ಟದಾಗಿದೆ ಸರ್. ಹಲೋ, ಫೈನ್. ಸುಂದರ್ ಅವರಿಗೆ, ನೀವು ಸಂಜೆ ಹೋಗ್ತೀರಾ ಗೆಳೆಯನ ವಿಧಾನಸೌಧ ಹತ್ರ ಹೋಗಿದ್ದೀರಾ ಮಂಜುನಾಥ್ ಅವರೇ? ಸಂಜೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಆ ಜನಜಂಗಳಲ್ಲಿ ನನಗೇನು ಜಾಗ ಸಿಗುತ್ತೋ ಇಲ್ಲೋ ಅನ್ನೋ ಒಂದು ಅನುಮಾನ. ನೋಡಿದ್ರೆ ಸಾಕು, ಎಲ್ಲೋ ದೂರದಿಂದ ನಿಂತ್ಕೊಂಡು ತಾವು ಹೋಗ್ತಾ ಇದ್ದೀರಾ? ಹೋದ್ ಮುಂಚೆ ಸರ್ ಒಂದು ಮಾತು ಏನ್ ಸರ್ ಇಲ್ಲ, ಕೃಷ್ಣ ಮೇಲ್ದಂಡದು ಒಂದು ನನ್ಗೆ ಅವ್ರು ಕಂಡ್ರೆ ಹಿಡಿತು, ದೇವೇಗೌಡರದು. ಜಮ್ಮು ಕಾಶ್ಮೀರ ಎಲೆಕ್ಷನ್ ನಡೆಸಿ ಪ್ರಧಾನಮಂತ್ರಿ ಪ್ಯಾಕೇಜ್ ಇಂದ ಸಾಲ ಎಲ್ಲ ಮನ್ನಾ ಮಾಡಿದ್ರು, ಅಲ್ಲಿ ಶಾಲಾ ಕಾಲೇಜು ಸ್ಕೂಲ್ ಎಲ್ಲ ಕಟ್ಸಿದ್ರು. ಅದು ಆಮೇಲೆ ಮೀಸಲಾತಿ ತಂದು ಎಲ್ಲಾರು ಚೇರ್ಮನ್ ಪ್ರಧಾನ ಅಧ್ಯಕ್ಷರಾಗಂಗೆಲ್ಲ ಮಾಡಿದ್ದು ಕಾನೂನು ತೊಂದರೆ ಎಲ್ಲ. ಜೆಡಿಎಸ್ ಕಾರ್ಯಕರ್ತರ ಬಿಡ್ರಿ ಗೌಡ್ರೆ? ಇಲ್ಲ ಸ್ವಾಮಿ, ಅಧಿಕೃತ ಕಾರ್ಯಕರ್ತರಲ್ಲ ನೀವು? ಇಲ್ಲ ಸ್ವಾಮಿ, ಕಾರ್ಯಕರ್ತರ ಆಗಲ್ವಾ ನೀವು? ಬೇಡ ಸ್ವಾಮಿ, ಯೋಜನೆಗಳ ಬಗ್ಗೆ ಚೆನ್ನಾಗಿ ಮಾತನಾಡ್ತೀರಾ, ವಕ್ತಾರಿಲ್ಲ ಅಂತಿದ್ದಾರೆ. ನೀವ್ ಯಾಕೆ ವಕ್ತಾರ ಆಗ್ಬಾರ್ದು ಜೆಡಿಎಸ್? ವಕ್ತಾರ ನೋಡಿದೀನಿ ಸರ್, ಮರ್ಲಿಂಗಯ್ಯನವರು, ರಮೇಶ್ ಫೈನ್ ಫೈನ್, ಗಂಗಾಧರ್. ಸಮಯ ಮುಗಿದಿದೆ. ಫೈನ್ ಫೈನ್, ಒಳ್ಳೆದಲ್ಲ. ಟೈಮ್ ಆಯ್ತು, ಸಮಯಾವಕಾಶ ಇಲ್ಲ, ಟೈಮ್ ಆಯ್ತು. ದೋಷ ಏನಿಲ್ಲ, ಕುಮಾರಸ್ವಾಮಿಗೆ ಐಶ್ವರ್ಯಕ್ಕೆ ಕೊಡ್ಲಿ, ಎಲ್ಲಾ ಮೀಡಿಯಾದವರು ಸರ್, ತಂದೆ ತಾಯಿ ಅವ್ರಿಗೆ ಸಹ ನೀವೇನ್. ಫೈನ್ ಫೈನ್, ಥ್ಯಾಂಕ್ ಯು 3 ಜನಕ್ಕೂ ಧನ್ಯವಾದ. ಸುಂದರ್ ಅವರೇ ಧನ್ಯವಾದಗಳು, ಮಂಜುನಾಥ್ ಅವರೇ ಧನ್ಯವಾದ, ಗೌಡ ರಾಮಕೃಷ್ಣ ಗೌಡರೇ ನಿಮಗೂ ಕೂಡ ಧನ್ಯವಾದಗಳು. ಇದು ಇವತ್ತಿನ ಚರ್ಚೆ. ಕ್ಷಣ ಕ್ಷಣದ ಮಾಹಿತಿ, ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.